ಶ್ರೀಕೃಷ್ಣಪರಬ್ರಹ್ಮಣೇ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವಂತನಾದ ಶ್ರೀಕೃಷ್ಣ ಗೋಕುಲವನ್ನು ಬಿಟ್ಟು ಮಥುರಾ ನಗರಕ್ಕೆ ಹೋದ ನಂತರ ಒಮ್ಮೆ ಕೂಡ ತಾನು ಅಷ್ಟು ವರ್ಷಗಳ ಕಾಲ ಆನಂದದಿಂದ ಆಡಿದ್ದ ಗೋಕುಲಕ್ಕೆ ಬಂದಿರಲಿಲ್ಲ. ಆದ್ದರಿಂದ ಆಗ ಅವನಿಗೆ ಚೆನ್ನಾಗಿ ತಿಳಿದಿದೆ, ಆ ಗೋಪಿಕಾಸ್ತ್ರೀಯರು ತನ್ನನ್ನು ಆರಾಧಿಸ್ತಾರೆ, ತನ್ನ ಮೇಲೆ ಪ್ರಾಣ ಇಟ್ಟಿದ್ದಾರೆ, ಅದಕ್ಕಾಗಿ ಅವರು ತಮ್ಮ ಸಂಸಾರವನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ತ್ಯಜಿಸುವುದಕ್ಕೂ ಸಿದ್ಧರಿದ್ದಾರೆ ಅಂತ ಚೆನ್ನಾಗಿ ತಿಳಿದಿದೆ. ಗೋಪಿಕಾಸ್ತ್ರೀಯರು ತನ್ನ ವಿರಹದಲ್ಲಿ ಬೇಯ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಆದರೆ ರಾಜಕಾರ್ಯಗಳ ಒತ್ತಡದಿಂದ ಅವನು ಮಥುರಾ ನಗರದಿಂದ ಮತ್ತೊಮ್ಮೆ ಗೋಕುಲಕ್ಕೆ ಬರೋದಿಲ್ಲ. ಆದರೆ ತನ್ನ ಪ್ರಿಯ ಮಿತ್ರನಾದ ಉದ್ಧವನನ್ನು ಕರೆದು ತನ್ನ ಅಂತರಂಗ ಸಖಿಯರಾದಂಥ ಗೋಪಿಕಾ ಸ್ತ್ರೀಯರಿಗೆ ಒಂದು ಆತ್ಮಬೋಧೆಯನ್ನು ಸಂದೇಶ ರೂಪದಲ್ಲಿ ಕಳಿಸಿದ. ಅಂದರೆ ಎಲ್ಲ ಕಡೆಯಲ್ಲೂ ನಾನಿದ್ದೇನೆ, ನಿಮ್ಮೊಳಗೂ ನಾನಿದ್ದೇನೆ, ಅಂಥದ್ರಲ್ಲಿ ನಿಮಗೆ ನಾನು ನಿಮ್ಮನ್ನು ಬಿಟ್ಟು ದೂರ ಇದ್ದೀನಿ ಅನ್ನತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲ ಕಡೆಯಲ್ಲೂ ನಾನಿದ್ದೀನಿ ಅಂದಮೇಲೆ ನಿಮ್ಮೊಳಗೂ ಇದ್ದೀನಿ ಅಂದಮೇಲೆ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದೀನಿ ಅನ್ನತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋ ರೀತಿಯಲ್ಲಿ ಆತ್ಮಬೋಧೆಯನ್ನು, ಅವರಿಗೆ ಬ್ರಹ್ಮಾನುಭವವನ್ನು, ಸರ್ವತ್ರ ಕೃಷ್ಣ ಭಾವವನ್ನು ಕಂಡುಕೊಳ್ಳೋದು ಹೇಗೆ ಅನ್ನತಕ್ಕಂಥ ಒಂದು ಬೋಧೆಯನ್ನು ಸಂದೇಶ ರೂಪದಲ್ಲಿ ಉದ್ಧವನೊಡನೆ ಹೇಳಿ ಕಳಿಸಿದ್ದಾನೆ. ಉದ್ಧವ ಹೋಗಿ ಗೋಪಿಕಾಸ್ತ್ರೀಯರೊಡನೆ ಕೆಲವು ತಿಂಗಳ ಕಾಲ ಇತ್ತು. ಕೃಷ್ಣ ಚರಿತಾಮೃತವನ್ನೆಲ್ಲ, ಅವನಲ್ಲಾಡಿದ್ದಂತಹ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ಮತ್ತೊಮ್ಮೆ ಗೋಪಿಕೆಯರ ಬಾಯಲ್ಲಿ ಕೇಳಿ ಆನಂದಿಸಿ ಅವರನ್ನು ಕೂಡ ಸಮಾಧಾನ ಮಾಡಿ ಮತ್ತೆ ಕೃಷ್ಣನಿದ್ದೆಡೆಗೆ ಬಂದು ಈ ರೀತಿ ಆಯಿತು ಅಂತ ಹೇಳಿ ಆ ಗೋಕುಲದವರು ಕೊಟ್ಟಂತಹ ಉಡುಗೊರೆಗಳನ್ನೆಲ್ಲ ಕೃಷ್ಣ ಬಲರಾಮರಿಗೆ, ಉಗ್ರಸೇನ ಮಹಾರಾಜನಿಗೆ ಎಲ್ಲ ನೀಡಿದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಕಂಡ್ವಿ. ಈಗ ಮತ್ತೆ ತನ್ನನ್ನು ನಂಬಿದವರನ್ನು, ತನ್ನನ್ನು ಆರಾಧಿಸಿದವರಿಗೆ ಎಲ್ಲರಿಗೂ ಒಂದು ಕಡೆಯಿಂದ ಅನುಗ್ರಹ ಮಾಡ್ಕೊಂಡು ಬರ್ತಾ ಇದ್ದಾನೆ. ಈಗ ಈ ಸಂಚಿಕೆಯಲ್ಲಿ ಕೃಷ್ಣ ಉದ್ಧವನೊಡನೆ ಆ ಕುಬ್ಜೆ ಮನೆಗೆ ಹೋದಂತಹ ಸಂದರ್ಭ. ಯಾಕಪ್ಪ ಕುಬ್ಜೆ ಮನೆಗೆ ಹೋದ ಅಂದರೆ, ಕೃಷ್ಣ ಮಥುರಾ ನಗರಕ್ಕೆ ಪ್ರವೇಶ ಮಾಡಿದಾಗ ಎದುರು ಬಂದಂತಹ ಅವಳು ರಾಜರಿಗೆ ದಾಸಿ, ರಾಜರಿಗೆ ಆ ಒಂದು ಅನುಲೇಪವನ್ನು ಅಂತಂದರೆ ಗಂಧ ಮುಂತಾದಂಥ ಅನುಲೇಪವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸೈರಂಧ್ರಿಯವಳು. ಕೃಷ್ಣನನ್ನು ಕಂಡ ತಕ್ಷಣ ಅವನಿಗೆ ತನ್ನ ಬಳಿ ಇದ್ದಂತಹ ರಾಜೋಚಿತವಾದಂತಹ ಸುಗಂಧ ದ್ರವ್ಯಗಳನ್ನೆಲ್ಲ ಕೊಟ್ಟು ಸತ್ಕರಿಸಿರ್ತಾಳೆ. ಮತ್ತು ಅವನನ್ನೇ ಕಾಣ್ತಾ, ನೀನು ನನ್ನ ಮನೆಗೆ ಬರಬೇಕು, ನೀನು ನನ್ನೊಡನೆ ಇರಬೇಕು ಅಂತ ವರ ಕೇಳಿರ್ತಾಳೆ. ಆಯಿತು, ಸಮಯ ಬಂದಾಗ ಬರ್ತೀನಿ ಅಂತ ಹೇಳಿರ್ತಾನೆ. ಈಗ ಆ ಉದ್ಧವನ ಸ್ನೇಹಿತನಾದ ಉದ್ಧವನನ್ನು ಕರೆದುಕೊಂಡು ಕುಬ್ಜೆ ಗೃಹಕ್ಕೆ ಹೋಗಿ ಅವಳನ್ನು ಅನುಗ್ರಹಿಸಿದಂತಹ ಒಂದು ಸಂದರ್ಭವನ್ನು ಈ ಸಂಚಿಕೆಯಲ್ಲಿ ನಾವು ಕಾಣೋಣ. ತನು ಮುನ್ನಂಗಜ ಕೇಳಿಂಗೋರಿನ ಲತಾ ತನ್ವಿನ್ ರತಿ ಕ್ರೀಡಲಂದನು ಪಂಗೋರಿ ಜನಾರ್ದನುಂಡರಿಗೆ ರತ್ನ ಸ್ವರ್ಣ ಮಾಲ್ಯಾನುಲೇಪನ ಭೂಷಾಂಬರ ಧೂಪ ದೀಪ ಪರಿದೀಪ್ತಂಬೈ ಮನೋಜ ಪ್ರದೀಪನಮಯ್ಯುನ್ನತದೀಯ ಗೇಹ ಮುನುಕುಂ ಬಂಚೇಶು ಬಂಚೇಶುಡೈ ಬಂಚೇಶು ಪಂಚೇಶುಂಡೈ. ಪಂಚೇಶ ಯಾರು? ಪಂಚ ಇಶುಗಳನ್ನು ಅಂದರೆ ಪಂಚಬಾಣಗಳನ್ನು, ಸುಮಬಾಣಗಳನ್ನು ಹೊಂದಿರತಕ್ಕಂತಹವನು ಅಂದರೆ ಮನ್ಮಥ. ಇವನು ನವಕೋಟಿ ಮನ್ಮಥ, ಇವನು ಕೋಟಿ ಮನ್ಮಥ ಲಾವಣ್ಯ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಮನ್ಮಥನಾದಂತಹ ಶ್ರೀಕೃಷ್ಣ ತನು ಮುನ್ನಂಗಜ ಕೇಳಿಂಗೋರಿನ, ಮುನ್ನು ಅಂಗಜ ಕೇಳಿ ಅಂದರೆ ಆ ಕುಬ್ಜೆ ಕೇಳಿರ್ತಾಳೆ, ನೀನು ಬಂದು ನನ್ನೊಡನೆ ರಮಿಸಬೇಕು, ನನ್ನನ್ನು ತೃಪ್ತಿಗೊಳಿಸಬೇಕು ಅಂತ ವರವನ್ನು ಕೇಳಿರ್ತಾಳೆ. ಆ ರೀತಿಯಾಗಿ ಕೇಳಿಕೊಂಡಂತಹ ಕುಬ್ಜೆ ಗೃಹಕ್ಕೆ ಹೊರಟಿದ್ದಾನೆ. ಲತಾ ತನ್ವಿನ್, ಆ ಸುಂದರಿಯನ್ನ ರತಿ ಕ್ರೀಡಲನ್ ಧನುಪಂಗೋರಿ, ತನುಪು ಅಂದರೆ ಅವಳಿಗೆ ತೃಪ್ತಿಗೊಳಿಸ್ಲಿಕ್ಕಾಗಿ. ಅವಳು ಕೇಳಿರೋದು ಅದೇ, ಯಾರೇನು ವರ ಬಿಡ್ತಾರೋ ಅದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅಂತ ಇವಳು ಕೃಷ್ಣನೊಡನೆ ರತಿಕ್ರೀಡೆಯನ್ನು ಪರೀಕ್ಷಿಸಿದ್ಲು ಕುಬ್ಜೆ. ಆದ್ದರಿಂದ ಲತಾ ತನ್ವಿನ್ ರತಿಕ್ರೀಡಲಂದನು ಪಂಗೋರಿ, ಅವಳಿಗೆ ಆ ರತಿಕ್ರೀಡೆಯಲ್ಲೇ ತೃಪ್ತಿಯನ್ನು ಒದಗಿಸ್ಬೇಕು ಅಂತ
ನಿಶ್ಚಯ ಮಾಡಿದಂತಹ ಆ ಜನಾರ್ದನ ಅರಿಗೆ ರತ್ನ ಸ್ವರ್ಣ ಮಾಲ್ಯಾನುಲೇಪನ ಭೂಷಾಂಬರ ಧೂಪದೀಪ ಪರಿದೀಪ್ತಂಬೈ. ಆ ಕುಬ್ಜೆ ಮನೆಗೆ ಹೋಗ್ತಾನೆ ಉದ್ಧವನನ್ನು ಕರ್ಕೊಂಡು. ಅವಳ ಆ ಒಂದು ಭವನದ ವೈಭೋಗ ಹೇಗಿತ್ತಪ್ಪ ಅಂದರೆ, ರತ್ನ ಸ್ವರ್ಣಗಳ ಮಾಲೆಗಳನ್ನು ಅಂದ ಅಲಂಕರಿಸಿದ್ದಾಳೆ ಭವನವನ್ನು. ಎಲ್ಲ ಕಡೆಯಲ್ಲೂ ಹೂಗಳಿಂದ ಅಲಂಕರಿಸಿದ್ದಾಳೆ. ಎಲ್ಲ ಕಡೆಯಲ್ಲೂ ಸುಗಂಧ ದ್ರವ್ಯಗಳ ಘಮ ಘಮ, ಅಗರು, ಧೂಪ ಮುಂತಾದವುಗಳ ನವಿರಾದ ಕಂಪು ಪಸರಿಸಿದೆ ಅಲ್ಲೆಲ್ಲ. ಭೂಷಾಂಬರಗಳು, ಕಿಟಕಿಗೆ ಹಾಕಿರತಕ್ಕಂತಹ ಬಾಗಿಲುಗಳಿಗೆ ಎಲ್ಲ ಪರದೆ ಹಾಕಿರೋದು ಕೂಡ ಉತ್ತಮವಾದ ಚೀನಾಂಬರಗಳಿಂದ ಅಲಂಕಾರ ಮಾಡಿದ್ದಾಳೆ. ಧೂಪಗಳು ಎಲ್ಲ ಕಡೆಯಲ್ಲೂ ಧೂಪ ದೀಪ ಅವುಗಳಿಂದ ಮೆರೀತಾ ಇರತಕ್ಕಂಥ ಕುಬ್ಜೆಯ ಗೃಹಕ್ಕೆ ಅಷ್ಟು ಅಲಂಕಾರ ಹೇಗಿತ್ತಪ್ಪ ಅಂದರೆ, ಮನೋಜ ಪ್ರದೀಪನ ಮೈಯನ್ನ ಅಂದರೆ ಆ ಒಂದು ಹಿತವಾದ ವಾತಾವರಣ ಹೇಗಿತ್ತಪ್ಪ ಅಂದರೆ ಕಾಮೋದ್ದೀಪನವಾಗಿತ್ತು. ಕಾಮವನ್ನು ಉದ್ದೀಪಿಸತಕ್ಕಂತಹ ಒಂದು ಹಿತವಾದ ವಾತಾವರಣ, ಆತ್ಮೀಯವಾದಂಥ ವಾತಾವರಣ ಅಲ್ಲಿ ಅವಳ ಭವನದಲ್ಲಿ ಏರ್ಪಾಡಾಗಿತ್ತು. ತದೀಯ ಗೇಹಮುನುಕುಂ ಪಂಚೇಶು ಪಂಚೇಶುಂಡೈ. ಮನ್ಮಥನಾದಂತಹ ಮನ್ಮಥ ತಾತ ಆದಂಥ ಶ್ರೀಕೃಷ್ಣ ಪರಮಾತ್ಮ ಕುಬ್ಜೆ ಗೃಹಕ್ಕೆ ದಯಮಾಡಿಸಿದ. ಹಿಟ್ಲರಿಗೆ ತದ್ಗೇಹ ಮಧ್ಯಂಬುನ. ಹೀಗೆ ಅವಳ ಭವನಕ್ಕೆ ಹೋಗಿ ಅವಳ ಮನೆಯ ಮಧ್ಯಭಾಗಕ್ಕೆ ಹೋದ. ಕಾಮಶರಮು ಪೋಲೆ ಗಮಲಾರಿ ಕಳವೋಲೆ ಮೆಲಗಿ ಆಡನೇರ್ಚು ಮೆರುಪು ಬೋಲೆ ನಿಖಿಲ ಭುವನ ಮೋಹಿನಿ ದೇವತೆಯುಂಬೋಲೆ ಜೆಲುವು ಮೆರೆಸಿಯುನ್ನ ಚೆಲುವಗನಿಯೇ. ಆಗ ಅವನಲ್ಲಿ ಹೋಗಿದ್ದಾನೆ. ಆ ಚೆಲುವೆಯಾದಂತಹ ಆ ಕುಬ್ಜೆ ಹೇಗಿದ್ಲು, ಅವಳು ಮೊದಲು ಕುಬ್ಜೆ ಆಗಿದ್ಲು, ಬೆನ್ನು ಗೂನಿತ್ತು. ಭಗವಂತ ಅವಳ ಪಾದದ ಮೇಲೆ ತನ್ನ ಪಾದವನ್ನಿಟ್ಟು ಅವಳ 2 ಕೈಗಳನ್ನು ಹಿಡಿದು ಎತ್ತಿ ತ್ರಿವಕ್ರವಾಗಿದ್ದಂಥ ಅವಳ ದೇಹವನ್ನು ನೆಟ್ಟಗೆ ಮಾಡಿದ ನಂತರ ಸುಂದರಿಯಾಗಿದ್ದಳು. ಆ ಸುಂದರಿ ಕೃಷ್ಣನಿಗಾಗಿ ಕಾಯ್ತಾ ಇರುವಾಗ ಹೇಗಿದ್ಲಪ್ಪ ಅಂತೆ, ಕಾಮು ಶರಮು ಪೋಲೆ. ಮನ್ಮಥನ ಶರ ಅಂತಂದರೆ ಅವನ ಪುಷ್ಪ ಬಾಣವನ್ನು ಹೋಲ್ತಕ್ಕಂತಹ ಅಷ್ಟು ಒಂದು ಆಹ್ಲಾದಕರವಾಗಿದ್ಲು ಅವಳು. ಕಮಲಾರಿ ಕಳವೋಲೆ. ಕಮಲಾರಿ ಅಂದರೆ ಕಮಲ ಪುಷ್ಪಕ್ಕೆ ವೈರಿಯಾರು ಚಂದ್ರಬಂಧದಲ್ಲಿ ಕಮಲ ಅರಳಲ್ಲ. ಪದ್ಮಜ ಬಂಧುವಾದಂಥ ಸೂರ್ಯ ಬಂದರೆ ಮಾತ್ರ ಆ ಪದ್ಮಕ್ಕೆ ಆನಂದ ಆಹ್ಲಾದ ಆವಾಗ ಅರಳತಕ್ಕಂಥದ್ದು. ಕಮಲಾರಿ ಕಳವೋಲೆ, ಚಂದ್ರನಂತೆ ಮುಖವನ್ನು ಹೊಂದಿದ್ದಾಳೆ ಸುಂದರಿ. ಮತ್ತೆ ತಂಪಾದ ಚಂದ್ರನ ಬೆಳದಿಂಗಳಂತೆ ಅವಳ ಮುಖ ಒಂದು ಅಲೌಕಿಕವಾದಂಥ ಶಾಂತಿಯ ಕಳೆಯಿಂದ ಕೂಡ ಕೂಡಿದೆ ಅಂತ ಅರ್ಥ ಮಾಡ್ಕೋಬೋದು. ಮೆಲಗಿ ಆಡನೇರ್ಚು ಮೆರುಪು ಬೋಲೆ. ಮೇಘಗಳ ನಡುವೆ ಮಿಂಚು ಮಾಯವಾಗತಕ್ಕಂತಹ ಮಿಂಚಿನಂತೆ ಕೂಡ ಇದ್ದಾಳೆ ಅವಳು. ಅಂದರೆ ಅವಳಲ್ಲಿ ಒಂದು ಕಾಂತಿ ಇದೆ, ಅಷ್ಟು ಒಂದು ವಯ್ಯಾರವಾಗಿ ಕೂಡ ಇದ್ದಾಳೆ. ವಿದ್ಯುಲ್ಲತೆಯಂತೆ ಬೆಳಗ್ತಾ ಇದ್ದಾಳೆ. ನಿಖಿಲ ಭುವನ ಮೋಹಿನಿ ದೇವತೆಯುಂಬೋಲೆ. ಸಕಲ ಜಗತ್ತಿನಲ್ಲೂ ಸಮ್ಮೋಹ ಮಾಡತಕ್ಕಂತಹ, ಎಲ್ಲ ಪ್ರಪಂಚಕ್ಕೂ ಮೋಹವನ್ನು ಉಂಟು ಮಾಡತಕ್ಕಂತಹ ದೇವತೆಯೇನೋ ಮೋಹಿನಿಯೇನೋ ಅನ್ನೋ ರೀತಿಯಲ್ಲಿದ್ದಾಳೆ ಅವಳು. ಜಲುವು ಮೆರಸಿಯುನ್ನ ಜಲುವಂಗನಿಯೇ. ಅಷ್ಟು ಸುಂದರವಾಗಿ ಚಂದ್ರನಂತೆ, ಒಳ್ಳೆ ಮಿಂಚಿನ ವಿದ್ಯುಲ್ಲತೆಯಂತೆ, ಮನ್ಮಥ ಬಾಣದಂತೆ ಯೌವನವತಿಯಾಗಿ ಸುಂದರಿಯಾಗಿದ್ದಂತಹ ಕುಬ್ಜೆಯನ್ನು ಅವಳ ಗೃಹದ ಮಧ್ಯೆ ಶ್ರೀಕೃಷ್ಣ ಪರಮಾತ್ಮ ಸಂದರ್ಶಿಸಿದ. ಹರಿಯೇ ತೆಂಚಿನ ಲೇಚಿ ಸಂಭ್ರಮముతో నాళీ సమూహంబుచే సిరియొప్పన్ విహితోపచారములు తాంజేయించి సౌవర్ణ సుందర తల్పస్థితుంజేసి యుద్ధవుని ఉద్యత్ప్రీతిం భూజించి భాసుర పీఠంబున నుండు మంచు మదినౌత్సుక్యంబు ಶೋಭಿಲ್ಲಂಗನ್. ಹರಿಯೇತಿಂಚಿನ, ಕೃಷ್ಣ ಬಂದ ಕಂಡ ತಕ್ಷಣ ಅವಳಿಗೆ ಅತ್ಯಂತ ಸಂಭ್ರಮಾನಂದಗಳು ಉಂಟಾಯಿತು. ಆಪ್ತರಾದಂತಹವರು ಮನೆಗೆ ಬಂದರೆ ಎಷ್ಟು ಆನಂದ ಸಂಭ್ರಮದಿಂದ ಅವನ್ನ ಸ್ವಾಗತಿಸ್ತೀವಲ್ಲ, ಆ ರೀತಿ ಅವಳು ಕೂಡ ಲೇಚಿ ಸಂಭ್ರಮముతో ಎತ್ತು ಸಂಭ್ರಮದಿಂದ ನಾಳೀ ಸಮೂಹಂಬುಚೆ ಸಿರಿಯೊಪ್ಪನ್ ವಿಹಿತೋಪಚಾರములు ತಾಂಜೇయించి,
ಅವಳೇ ಓಡಿ ಬರ್ತಾಳೆ, ಅವನ ಪಾದವನ್ನು ತೊಳಿಲಿಕ್ಕೆ ನೀರು ತೆಗೆದುಕೊಂಡು ಬರ್ತಾಳೆ. ಅವಳಿಗಿರ್ತಾರಲ್ಲ ಸಖಿಯರು, ಅವ್ರನ್ನೆಲ್ಲ ಕರೆದು ಒಬ್ಬಳನ್ನ ಹಾರ ತಗೊಂಬ ಅಂತಾಳೆ, ಒಬ್ಬಳನ್ನ ಪನ್ನೀರು ಚೆಲ್ಲು ಅಂತಾಳೆ. ಎಲ್ಲ ಏನೇನು ಉಪಚಾರಗಳು ಮಾಡ್ಬೋದು, ರಾಜೋಪಚಾರಗಳು ಎಲ್ಲವನ್ನೂ ಕೂಡ ಆ ಕುಬ್ಜೆ ಕೃಷ್ಣನಿಗೆ ಒಪ್ಪಿಸಿದಳು. ಸೌವರ್ಣ ಸುಂದರ ತಲ್ಪಸ್ಥಿತುಂಜೇಸಿ, ಬಂಗಾರದ ಒಂದು ಅತ್ಯಂತ ಉನ್ನತ ಆಸನದಲ್ಲಿ ಕೃಷ್ಣನನ್ನು ಕುಳ್ಳಿರಿಸಿ, ಉದ್ದವುನೇ ಉದ್ದದ್ ಪ್ರೀತಿಂಬೂಜಿಂಚಿ, ಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಬಂದಂತಹ ಆ ಉದ್ದವನನ್ನು ಕೂಡ ಅತಿಶಯವಾದ ಪ್ರೀತಿಯಿಂದ ಪೂಜಿಸಿ, ಭಾಸುರ ಪೀಠಂಬುನನುಂಡು ಮಂಚು ಮದಿನೌತ್ಸಕ್ಯಂಬು ಶೋಭಿಲ್ಲಂಗನ್, ಆ ಉದ್ದವನಿಗೆ ಕೂಡ ಒಂದು ಉತ್ತಮ ಆಸನವನ್ನು ತೋರಿಸ್ತಾಳೆ. ಆದರೆ ಮೂಲ ಭಾಗವತದಲ್ಲಿ ಹೇಳ್ತಾರೆ, ಆ ಉದ್ದವನಿಗೆ ಅವಳು ಅಷ್ಟು ಉಪಚಾರ ಮಾಡಿ ಉನ್ನತಾಸನವನ್ನು ನೀಡಿದರೂ ಸಹ ಅವನು ಅದನ್ನು ಆ ಆಸನದಲ್ಲಿ ಭಗವಂತನಿಗೆ ಸರಿಸಮವಾಗಿ ಕೂತ್ಕೊಳ್ಳೋದಿಲ್ಲ. ಅವನು ನೆಲದ ಮೇಲೆ ಕೂತ್ಕೊಳ್ತಾನೆ. ನೆಲದ ಮೇಲೆ ಕೂತ್ಕೊಳ್ತೀನಮ್ಮ ನಾನು ಸಾಕು ಅಂತ. ಇದು ಒಂದು ವಿನೀತ ಭಾವ. ಉದ್ದವ ಕೃಷ್ಣನ ಸ್ನೇಹಿತ. ಸ್ನೇಹಿತರ ನಡುವೆ ಉಚ್ಚ ನೀಚ ಭೇದಗಳು ಇರೋದಿಲ್ಲ. ಆದರೆ ಆ ಭಗವಂತನ ಒಂದು ಔನ್ನತ್ಯವನ್ನು ಕಂಡುಕೊಂಡಿದ್ದಂತಹ ಉದ್ದವ ಅವನ ಸರಿಸಮಾನವಾಗಿ ತಾನು ಕೂಡ ಉನ್ನತಾಸನದಲ್ಲಿ ಕೂತ್ಕೊಳ್ಳೋದಿಲ್ಲ. ಅವನು ಕೆಳಗಡೆನೇ ಕೂತ್ಕೊಳ್ತಾನೆ. ಉದ್ದವ ಕೆಳಗಡೆ ಕೂತ್ಕೊಳ್ತಾನೆ. ಅಥ ಉದ್ದವ ಸಾಧು ತಯಾ ಅಭಿಪೂಜಿತೋ ನಿಷೀದತ್ ಉರ್ವ್ಯಾಂ ಅಭಿಮೃಶ್ಯ ಚ ಆಸನಂ. ಆಸನವನ್ನು ಸಮರ್ಪಿಸಿದ್ಲು ಅವಳು. ಕೂತ್ಕೊ, ಬನ್ನಿ 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 ಇಲ್ಲಿ ಈ ಆಸನ ಅಲಂಕರಿಸಿ ಅಂತ ಹೇಳಿದ್ಲು. ಆದರೆ ಆ ಉದ್ದವ ಏನು ಮಾಡಿದೆ, ಅಭಿಮೃಶ್ಯ ಚ ಆಸನಂ ಸ್ವೀಕಾರ ಮಾಡೋದಕ್ಕೆ ಕುರುಹಾಗಿ. ಈಗ ಸ್ವಾಮಿಗಳು ಬರ್ತಾರೆ, ಅವ್ರಿಗೆ ಏನೇನೋ ನೀವು ಉತ್ತಮವಾದಂತಹ ಒಂದು ವಸ್ತ್ರಗಳನ್ನೆಲ್ಲ ಸಮರ್ಪಣೆ ಮಾಡಿದ್ರೆ ಅವರು ಅದರ ಮೇಲೆ 4 ಅಕ್ಷತೆ ಕಾಳು ಹಾಕಿದ್ರೆ ಸ್ವೀಕಾರ ಮಾಡಿದ ಹಾಗೆ ಲೆಕ್ಕ. ಅವರು ಅದನ್ನು ಸ್ವೀಕರಿಸಿ ನಮಗೆ ಅನುಗ್ರಹ ಮಾಡಿದಾಗ ಲೆಕ್ಕ. ಅದೇ ಥರ ಉದ್ದವ ಆ ಆಸನವನ್ನು ಒಮ್ಮೆ ತಾನು ಕೈಗಳಿಂದ ಸ್ಪರ್ಶಿಸಿ ಆಯಿತು ಸ್ವೀಕಾರ ಮಾಡಿದ್ದೀನಿ ಅಂದ್ಬಿಟ್ಟು ನಿಷೀದತ್ ಉರ್ವ್ಯಾಂ ನೆಲದ ಮೇಲೆ ಕುಳಿತುಕೊಳ್ತಾನೆ. ಅಷ್ಟು ಒಂದು ವಿನೀತ ಭಾವ. ಉರ್ವ್ಯಾಂ ನಿಷೀದತ್ ಅಂತ ಸುಮ್ಮನೆ ಕೈಯಲ್ಲಿ ಆ ಪೀಠವನ್ನು ಕೈಯಲ್ಲಿ ಮುಟ್ಟುಬಿಟ್ಟು ನೆಲದ ಮೇಲೆ ಕುಳಿತುಕೊಳ್ತಾನೆ ಅನ್ನೋದಕ್ಕಂಥದ್ದು ಮೂಲ ಭಾಗವತದಲ್ಲಿ ಉಲ್ಲೇಖಿಸಿದ್ದಾರೆ. ಇದರಿಂದ ನಮಗೆ ಆ ಉದ್ದವನ ಒಂದು ಉನ್ನತವಾದಂಥ ಒಂದು ಸಂಸ್ಕಾರದ ಪರಿಚಯ ಆಗುತ್ತೆ ನಮಗೆ. ಆಳಿನಿವಹ ನಿವೇದಿತ ಮಾಲಾ ಮೃಗನಾಭಿಪಂಕ ಮಣಿಮಯ ಭೂಷಾ ಚೇಲಾಲಂಕೃತ ಯಗುಚುನೋ ಹೇಲಾವತಿ ಗೋರೆ ವನರು ಹೇ ಕ್ಷಣುಂಗವಯನ್. ಆಳಿನಿವಹ ನಿವೇದಿತ ಮಾಲಾ ಮೃಗನಾಭಿಪಂಕ ಮಣಿಮಯ ಭೂಷಾ ಚೇಲಾಲಂಕೃತ ಯಗುಚುನು. ಅವಳ ಸಖಿಯರೆಲ್ಲರೂ ಕೂಡಿಕೊಂಡು ಆ ಕುಬ್ಜೆಯನ್ನ ಅಲಂಕಾರ ಮಾಡಿದ್ರು. ಏನ್ರಿಂದ? ಮೃಗನಾಭಿಪಂಕ ಕಸ್ತೂರಿ ವಿಲೇಪನ ಮಾಡಿದ್ರು. ಮಣಿಮಯ ಭೂಷಾ ಚೇಲಾಲಂಕೃತ ಅವಳಿಗೆ ಅತ್ಯಂತ ಬೆಲೆ ಬಾಳತಕ್ಕಂತಹ ಸುಂದರಿಗೆ ಒಪ್ಪುವ ಒಡವೆಗಳನ್ನು ತೊಡಿಸಿದ್ರು. ಕೈ ತುಂಬ ಬಳೆ ತೊಡಿಸಿದ್ರು. ಸರ ಎಲ್ಲ ಅಲಂಕಾರಗಳು ಸ್ತ್ರೀಯರು ಮಾಡಿಕೊಳ್ತಕ್ಕಂತಹ ಆಭರಣ ಭೂಷಣಗಳನ್ನೆಲ್ಲ ತೊಡಿಸಿ ಹೂವು ಮುಡಿಸಿ ಮಾಲೆಗಳಿಂದ ಅಲಂಕಾರ ಮಾಡಿ ಎಲ್ಲ ಮಾಡಿದ್ರು ಕುಬ್ಜೆಗೆ. ಆಗ ಹೇಲಾವತಿ ಅಂದರೆ ಒಂದು ಮತ್ತಿನಲ್ಲಿದ್ಲು ಅವಳು, ಕೃಷ್ಣನ ಜೊತೆ ಸಂಗಮಿಸಬೇಕು ಅಂತ. ಹೇಲಾವತಿ ಗೋರೆ ವನರಿಹೇಕ್ಷಣ ಗವಯನ್. ಕವಯು ಅಂತಂತಂದ್ರೆ ಅವನೊಡನೆ ಸೇರಬೇಕು ಅಂತ, ಟು ಯುನೈಟ್ ಅಂತಾರೆ. ಅಂದರೆ ಅವನೊಡನೆ ಸೇರಬೇಕು ಅನ್ನತಕ್ಕಂತಹ ತನ್ನ ಒಂದು ಅಭಿಪ್ರಾಯವನ್ನು, ತನ್ನ ಒಂದು ಆಶೆಯನ್ನು ಅವಳು ವನರುಹೇಕ್ಷಣನಾದಂತಹ ಶ್ರೀಕೃಷ್ಣನಲ್ಲಿ ವಿಜ್ಞಾಪನೆಯನ್ನು ಮತ್ತೊಮ್ಮೆ ಮಾಡಿದ್ಲು. ಲೀಲಾವತಿ ಕೃತೋಲ್ಲಸದೇಲಾ ಕರ್ಪೂರ ಮಿಳಿತ ಹಿತ ಮಧುರ ಮಹಾಹ್ಲಾರಸಪಾನ ಮದ ಶ್ರೀಲಾಲಿತಯಗುಚು ನಬಲಚೇರೆಂ ಕೃಷ್ಣನ್. ಏಲಾ ಕರ್ಪೂರ ಮಿಳಿತ ಅಂತಂದ್ರೆ ಆ ಲೀಲಾವತಿ ಅಂತಂದ್ರೆ ಒಂದು ಉಲ್ಲಾಸದಿಂದ ಇರತಕ್ಕಂತಹ ವೈಯಾರಿಯಾದಂತಹ ಕುಬ್ಜೆ
ಏಲ ಅಂದರೆ ಏಲಕ್ಕಿ, ಪಚ್ಚಕರ್ಪೂರ ಎಲ್ಲ ಸೇರಿ ಮಾಡಿರ್ತಕ್ಕಂತಹ ಒಂದು ಹಿತವಾದ ಸಿಹಿಯಾದ ಆಸವ. ಆಸವ ಅಂದರೆ ಒಂದು ಡ್ರಿಂಕ್ ಅಂತ ಅಂದ್ಕೊಳ್ಳಿ, ಕುಡಿಯಲಿಕ್ಕೆ ಪಾನಕ ಪೇಯ. ಆಸವವನ್ನು ಸೇವಿಸಿದ್ಲವಳು. ಲೀಲಾವತಿ ಕೃತೋಲ್ಲಸದೇಲಾ ಕರ್ಪೂರ ಮಿಳಿತ ಅಂತಂದರೆ ಅವಳ ಸಖಿಯರು ಲೀಲಾವತಿಯರು ಅಂತಂದರೆ ತುಂಬ ಅತ್ಯಂತ ವೈಯಾರಿ ಆದಂತಹ ಚೆಲುವೆಯರು ತಯಾರಿಸಿದ್ರು. ಏನು ಏಲಕ್ಕಿ, ಪಚ್ಚಕರ್ಪೂರ, ಗಸಗಸೆನೂ ಹಾಕಿರ್ತಾರೆ, ಮತ್ತು ಬರಬೇಕು ಅವ್ರಿಗೆ. ಆ ರೀತಿಯಾಗಿ ಒಳ್ಳೆಯದಾದಂಥ ಆಸವವನ್ನು ತಯಾರು ಮಾಡಿಕೊಟ್ಟಿದ್ರು. ಆ ಆಸವವನ್ನು ಇವಳು ಸೇವಿಸಿದ್ಲು. ಮದಶ್ರೀ ಲಾಲಿತ ಎಗುಚು, ಅದರಿಂದ ಅವಳಿಗೆ ಮೈ ಮರವೇ ಉಂಟಾಗ್ತದೆ, ಒಂಥರ ಅತಿ ಉತ್ಸಾಹ ಉಂಟಾಗ್ತಾ ಇದೆ ಕುಬ್ಜೆಗೆ. ಅವಳ ಜೇರಿಂಗ್ ಕೃಷ್ಣನ್, ಅವಳು ಶ್ರೀಕೃಷ್ಣನನ್ನ ಸಮೀಪಿಸಿದಳು, ಅವನ ಬಳಿಗೆ ಹೋದಳು. ಸರಸಾಲೋಕನುವೃಷ್ಟಿ ಪೈಗುರಿಯುಚುನ್ ಸಮ್ಯಗ್ವಚೋ ವೈಖರಿನ್ ಗರಗಂಜೇಸಿ ಸುವರ್ಣ ಕಂಕಣ ಸಮಗ್ರಂಬೈನ సైరంధ్రికేల్ కరపద్మంబునం బట్టి తల్పమునకాకర్షించి గంభీరతం పరిరంభాదులన్నానపుచ్చి మరు సంభావించుచున్ వేడుకున్. ತಾನು ಒಮ್ಮೆ ಮಾತು ಕೊಟ್ಟ ನಂತರ ಭಗವಂತ ಕುಬ್ಜೆಯನ್ನ ಸರಸಾಲೋಕನ ವೃಷ್ಟಿ ಪೈಗುರಿಯುಚುನ್, ಆ ಶೃಂಗಾರ ರಸ ಭಾವವನ್ನು ಹೊಮ್ಮಿಸತಕ್ಕಂತಹ ನೋಟಗಳು, ಸರಸ ಆಲೋಕನ ವೃಷ್ಟಿ, ಅವಳನ್ನೇ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಕಾಣ್ತಾ ತನ್ನ ಆ ನೋಟಗಳನ್ನು ಅವಳ ಮೇಲೆ ವರ್ಷಿಸುತ್ತಾ ಸಮ್ಯಗ್ ವಚೋ ವೈಖರಿಂಗರಗಂಜೇಸಿ, ಅವಳಿಗೆ ಸ್ವಲ್ಪ ಸಂಕೋಚ ಆಗಿತ್ತೇನೋ, ಆದ್ದರಿಂದ ಸರಸವಾದ ಮಾತುಗಳನ್ನು ಆಡಿಸ್ತಾ ಅವಳ ಹೃದಯವನ್ನು ಕರಗಿಸಿದ, ಅಂದರೆ ಅವಳಿಗೆ ಮೋಹ ಉಂಟಾಗುವಂತೆ ಮಾಡಿದ ಶ್ರೀಕೃಷ್ಣ. ಸುವರ್ಣ ಕಂಕಣ ಸಮಗ್ರಂಬೈನ ಸೈರಂಧ್ರಿ ಕೇಲ್ ಅಂದರೆ ಅವಳ ಕರವನ್ನ ಅಂತಂದರೆ ಸುವರ್ಣ ಕಂಕಣಗಳು, ಬಂಗಾರದ ಬಳೆಗಳು, ವಜ್ರದ ಬಳೆಗಳು, ಎಲ್ಲ ಆಭೂಷಣಗಳನ್ನೆಲ್ಲ ತೊಟ್ಕೊಂಡಿರ್ತಕ್ಕಂಥ ಕುಬ್ಜೆಯ ಕೈಯನ್ನ ಕರಪದ್ಮಂಬುನಂ ಬಟ್ಟಿ, ತನ್ನ ಕರಪದ್ಮದಿಂದ ಅವಳ ಕೈಯನ್ನ ಹಿಡಿದು, ಕರಾವಲಂಬನ ಕೊಟ್ಟುಬಿಟ್ಟಿದ್ದಾನೆ ಭಗವಂತ. ಭಕ್ತರಿಗೆ ಅಂತಹ ಕರಾವಲಂಬನ ಸಿಕ್ಕಿದ್ರೆ ಎಷ್ಟೋ ಆನಂದ ಪಡ್ತಾರೆ. ಆ ರೀತಿಯಾಗಿ ಭಗವಂತ ಅವಳ ಕರವನ್ನ ತನ್ನ ಕರದಿಂದ ಹಿಡಿದು ಕರಪದ್ಮಂಬುನಂ ಬಟ್ಟಿ ತಲ್ಪಮುನಕ ಆಕರ್ಷಿಂಚಿ, ಅವಳನ್ನ ಆ ಒಂದು ಹಂಸತೂಲಿಕಾ ತಲ್ಪದೆಡೆಗೆ ಕರೆದುಕೊಂಡು ಹೋಗಿ ಗಂಭೀರತಂ ಪರಿರಂಭಾತುಲನಾನಪುಚ್ಚಿ, ಅವಳ ಸಂಕೋಚವನ್ನ ದೂರ ಓಡಿಸ್ತಾ ಅವಳನ್ನ ಒಳ್ಳೆ ಮೃದು ಮಧುರವಾದ ಮಾತುಗಳನ್ನಾಡಿಸುತ್ತಾ ಪರಿರಂಭಣ ಅಂದರೆ ಅವಳನ್ನ ಆಲಿಂಗಿಸಿಕೊಂಡು ಅವಳಿಗೆ ಆ ನಾಚಿಕೆಯನ್ನು ಹೋಗಲಾಡಿಸಿ ಮರು ಸಂಭಾವಿಂಚುಚುನ್ ವೇಡುಕನ್, ಅವಳನ್ನ ಆ ಕಾಮಖೇಳಿಗೆ ಉತ್ಸಾಹ ಪಡಿಸ್ತಾ ಇದ್ದಾನೆ ಆ ಜಗನ್ಮೋಹನನಾದಂತಹ ಶ್ರೀಕೃಷ್ಣ ಪರಮಾತ್ಮ. జాతియుంగాళముం గళయు సత్వము దేశము భావచేష్టలున్ ధాతువుం బ్రాయముం గుణముం దద్దశయున్ హృదయంబున్ జూట్కియున్ ప్రీతి విశేషముం దెలిపి పెక్కు విధంబులందొయ్యలిన్ మనోజాత సుఖంబులం దనిపె శౌరి వధూ ಹೃದಯಾಪಹಾರಿಯೇ. ಅವಳನ್ನ ಆ ಮಾಧವನಾದಂತಹ ಶ್ರೀಕೃಷ್ಣ ಪರಮಾತ್ಮ, ಅವಳು ಯಾರು, ಅವಳು ಏನು, ಅವಳ ಜಾತಿ ಏನು, ಜಾತಿ ಅಂತಂದರೆ ಒಂದು ವಿಷಯ, ಅವಳ ಒಂದು ಗುಂಪಿನ ಒಂದು ಇದಷ್ಟೇ. ಜಾತಿ ಅಂದರೆ ಈಗಿನ ಕಾಲದ ಜಾತಿ ಅನ್ನೋ ಥರದ ಜಾತಿ ಅಲ್ಲ, ಅಂದರೆ ಅವಳಿಗಿರ್ತಕ್ಕಂಥ ವಿಶೇಷವಾದ ಸ್ವಭಾವಗಳನ್ನು ಅವನು ಊಹಿಸ್ಕೊಂಡ. ಕಾಲ ಹೇಗಿದೆ, ಅವಳು ಯಾವ ಸ್ಥಿತಿಯಲ್ಲಿದ್ದಾಳೆ, ಇನ್ನು ಅವಳು ಯಾವ ದೆಸೆಯಲ್ಲಿದ್ದಾಳೆ, ಯೌವನವತಿಯಾಗಿದ್ದಾಳೆ, ಕಳೆಯು ಅವಳಿಗಿರ್ತಕ್ಕಂಥ ಕಳೆಗಳು ಹೇಗಿದೆ, ಸತ್ವ ಏನಿದೆ, ಅವಳಿಗೆ ನಿಸ್ಪೃಹವಾದಂಥ ಸತ್ವ ಇರತಕ್ಕಂಥದ್ದನ್ನು ಗುರುತಿಸಿದ. ಅವಳಿರ್ತಕ್ಕಂಥ ದೇಶ ಯಾವುದು, ಮಥುರಾ ನಗರಿ. ಭಾವ, ಅವಳ ಭಾವಚೇಷ್ಟೆ, ಅವಳ ಪ್ರಾಯ, ಅವಳ ಗುಣ, ಅವಳ ದೆಸೆ,
ಅವಳ ಹೃದಯದಲ್ಲಿ ಭಗವಂತನೆಡೆಗೆ ಇದ್ದಂತಹ ಪ್ರೀತಿ, ಅನುರಾಗ, ಭಕ್ತಿಗಳು ಇದೆಲ್ಲವನ್ನೂ ಪ್ರೀತಿ ವಿಶೇಷವಂ ತಿಳಿಸಿ ಎಲ್ಲವನ್ನ ಅರಿತಂತಹನಾದಂತಹ ಆ ಶ್ರೀಕೃಷ್ಣ ಪರಮಾತ್ಮ ಪೆಕ್ಕುವಿದಂಬುಲ ತೊಯ್ಯಲಿನ್ ಪೆಕ್ಕುವಿದಂಬುಲ ಅನೇಕ ವಿಧವಾದಂತಹ ರತಿ ಕ್ರೀಡೆಯಿಂದ ಆ ಸೈರಂಧ್ರಿಯನ್ನ ತೊಯ್ಯಲಿ ಅಂತಂದ್ರೆ ಆ ಯುವತಿಯನ್ನ, ಸೈರಂಧ್ರಿಯನ್ನ ಮನೋಜಾತ ಸುಖಂಬುಲಂದನಿಪೆ ಶೌರಿ ವಧೂ ಹೃದಯಾಪಹಾರಿಯೈ. ಆ ಕುಬ್ಜೆಯ ಹೃದಯವನ್ನ ಅಪಹರಿಸಿದಂತಹ ಈ ಶೌರಿ ಆ ಯುವತಿಯ ಮನಸ್ಸನ್ನು ಅರಿತಂತಹವನಾಗಿ ಅವಳಿಗೆ ರತಿಸುಖವನ್ನ ನೀಡಿದ. ರತಿಸುಖದಲ್ಲಿ ಅವಳನ್ನು ಓಲಾಡಿಸಿ ತನಿಪೆ ಅಂತಾರೆ, ಅಂದ್ರೆ ಅವಳನ್ನು ತೃಪ್ತಿಪಡಿಸಿದ. ಅವಳ ಕೋರಿದ್ದೆ ಅದು, ಆ ಕೋರಿಕೆಯೇ ಅವಳು ಭಗವಂತನಲ್ಲಿ ಇಟ್ಟಿದ್ದು. ನೀನು ಕೇಳ್ಕೊ, ನೀನೊಂದು ವರ ಅಂದ ತಕ್ಷಣ ನಾನು ನಿನ್ನ ಜೊತೆ ಸಂಗಮಿಸಬೇಕು ಅನ್ನತಕ್ಕಂತಹ ವರವನ್ನೇ ಅವಳು ಕೋರಿದ್ದು. ಆದ್ದರಿಂದ ಅದಕ್ಕನುಗುಣವಾಗಿ ಅವಳ ಹೃದಯಕ್ಕೆ ತೃಪ್ತಿಯಾಗುವ ರೀತಿಯಲ್ಲಿ ಅವಳೊಡನೆ ಸಂಗಮಿಸಿದ ಶ್ರೀಕೃಷ್ಣ. కరపద్మంబుల మాధవం గరమొప్పన్ గౌగిలించి కామానలమం గరబోరువు వర్జించెను గరమరుదని తోడి శీతకర ಮುಖುಲರನ್. ಆ ಲಕ್ಷ್ಮೀ ವಲ್ಲಭನಾದ ಮಾಧವನ ಕರಪದ್ಮಗಳನ್ನ ತಾನು ತನ್ನ ಹೃದಯದ ಮೇಲೆ, ತನ್ನ ವಕ್ಷೋಜಗಳ ಮೇಲೆ ಇರಿಸಿಕೊಂಡು ಅವನ್ನ ಕೌಗಿಲಿಂಚಿ ಅಂದರೆ ಅವನನ್ನು ಆಲಿಂಗಿಸಿಕೊಂಡು ಅವಳಿಗಿದ್ದಂಥ ಕಾಮಾನಲ, ಆ ಕಾಮಬಾಧೆ, ಕಾಮಜ್ವರ ಪೀಡಿತಳಾಗಿದ್ಲು ಅವಳು, ಅದನ್ನು ಹೋಗಲಾಡಿಸ್ಕೊಂಡ್ಳು. ವರ್ಜಿಂಚನು ಕರಭೋರುವು, ಒಳ್ಳೆ ಸುಂದರವಾದ ಅಂಗಸೌಷ್ಠವ ಹೊಂದಿದ್ದಂಥ ಕುಬ್ಜೆ ಇವನಿಂದ ತೃಪ್ತಿಯನ್ನು ಪಟ್ಟು ಅವಳಿಗಿದ್ದಂಥ ತಾಪವನ್ನೆಲ್ಲ ಅಡಗಿಸಿಕೊಂಡಳು. ಗರಮರುದನಿ ತೋಡಿ ಶೀತಕರ ಮುಖುಲು ಅಲರನ್. ತೋಡಿ ಶೀತಕರ ಮುಖುಲು ಅಂದರೆ ತೋಡಿ ಅಂದರೆ ಅವಳ ಜೊತೆಯಲ್ಲಿದ್ದಂತಹ ಚಂದ್ರನಂತೆ ಮುಖವುಳ್ಳಂತಹ ಸುಂದರಿಯರು ಹೇಳ್ತಾ ಇದ್ದಾರೆ ಅವಳಿಗೆ ಗರಮರುದನಿ. ಕರ ಅಂತಂತಂದರೆ ಅಬ್ಬ ಎಷ್ಟು ದೊಡ್ಡದಾದಂತಹ ಹೆಚ್ಚಾದಂತಹ, ಗ್ರೇಟ್ ಅಂತ ಕರಮು ಅಂದರೆ ಎಷ್ಟು ಹೆಚ್ಚಾದಂತಹ ಮರುವು ಅಂದರೆ ನಿನಗೆ ಒಂದು ಆಸರೆ, ಎಂತಹ ವಿಶೇಷವಾದ ಹಿರಿದಾದ ಉನ್ನತವಾದ ಆಸರೆ ಸಿಕ್ತು. ಏನು ಅದೃಷ್ಟ ಮಾಡಿದ್ಯಮ್ಮ ನೀನು, ಶ್ರೀಕೃಷ್ಣ ಭಗವಂತನೊಡನೆ ಸೇರಿ ಆನಂದಿಸ್ತಾ ಇದ್ದೀಯಲ್ಲ ಅಂತ ಅವಳ ಸಖಿಯರೆಲ್ಲ ಅಲರನ್, ಅವ್ರಿಗೂ ಎಲ್ಲ ಆನಂದ. ಎಷ್ಟು ಅದೃಷ್ಟ ಮಾಡಿದಾಳು ನಮ್ಮ ಕುಬ್ಜೆ, ಶ್ರೀಕೃಷ್ಣ ಪರಮಾತ್ಮನೇ ಬಂದು ಅವಳೊಡನೆ ಸಂಗಮಿಸ್ತಾ ಅವಳು ತೃಪ್ತಿ ಕೊಟ್ಟ ಅಂತ ಆ ಸಖಿಯರಿಗೆಲ್ಲ ಅತ್ಯಂತವಾದ ಆನಂದವಾಗಿಬಿಟ್ಟಿತ್ತು. ಸನಕಾದುಲ್ ತಲಪೋಸಿ ಕಾನನಿ ವಿಭುನ್ ಸರ್ವಪ್ರಭುನ್ ದುರ್ಲಭುನ್ ಮುನುದಾನಿಚ್ಚಿನ ಯಂಗರಾಗ ಸುಕೃತ ಮೋದಂಬುನಂ ಗೂಡಿಯುನ್ ಘನ ನಿರ್ವಾಣ ವಿಭೂತಿ ಮನಕಯಾ ಕಂಜಾಕ್ಷೇ ಏ ಬಾಯಂಜಾಲನನು ಗೊನ್ನಿದಿನಂಬುಲಂಗ ಭವಲೀಲಂ ದೇಲ್ಪವೇ ನಾವುಡನ್. ಆ ಕುಬ್ಜೆ ತಾನಿತ್ತ ಅಂಗರಾಗವನ್ನ ಕೃಷ್ಣನಿಗಿತ್ಲು. ಅದನ್ನು ಸ್ವೀಕರಿಸಿದ ಭಗವಂತ ಅವಳಿಗೆ ಏನಾದರೂ ಒಂದು ವರ ಕೇಳ್ಕೊ ಅಂತ ಕೇಳ್ದ. ಆಗ ಇವಳು ಕೋರಿದ್ದು ನಿನ್ನ ಅಂಗಸಂಗ ಬೇಕು ನನಗೆ ಅಂತ ಕೇಳಿದ್ಲು. ಆಯಿತು, ನೆರವೇರಿಸ್ತೀನಿ ಎಂದ. ಕೆಲವು ದಿನಗಳಾದ ನಂತರ ಕರುಣಾಮಯನಾದಂತಹ ಶ್ರೀಕೃಷ್ಣ ಪರಮಾತ್ಮ ಇವಳ ಮನೆಗೆ ಬಂದು ಅವಳಿಗೆ ಅಂಗಸುಖವನ್ನು ನೀಡಿದ. ಆ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ ಪ್ರಭು, ಎಲ್ಲ ಲೋಕಗಳಿಗೂ ಕೂಡ ಅಧೀಶ್ವರ. ಅವನು ಎಲ್ಲರಿಗೂ ಸುಲಭವಾಗಿ ದೊರೀತಾನೆ ಇಲ್ಲ, ದುರ್ಲಭ. ಅಂತಹ ಪ್ರಭುವನ್ನ ತಾನಿತ್ತ ಅಂಗರಾಗ ಸುಕೃತದಿಂದ ಆಮೋದದಿಂದ ಅವನನ್ನ ಕೂಡಿದ್ಲು. ಆದರೆ ಆವಾಗ ಅವಳು ಮತ್ತೆ ಏನಾದರೂ ಕೇಳ್ಬೋದಾಯ್ತು. ಮತ್ತೆ ಏನಾದರೂ ಕೇಳ್ಕೊ ನೀನು, ನಿಂಗೇನು ಬೇಕು ಕೇಳು ಅಂತಂದ್ರೆ ಅವಳು ಕೇಳಿದ್ದೇನು? ಕೇಳಿದ್ದು ಯಾರನ್ನ ಕೇಳಿದ್ಲು? ಸನಕಾದುಲ್ ತಲಪೋಸಿ ಕಾನನಿ ವಿಭುನ್ ಸರ್ವಪ್ರಭುನ್ ದುರ್ಲಭುನ್. ಸನಕ ಸನಂದನಾದಿ ದೇವರ್ಷಿಗಳು ಕೂಡ
ಎಷ್ಟೋ ತಪಸ್ಸು ಗೈದು ಕೂಡ ಕಾಣಲಾರದ ಪಡೆಯಲಾರದ ದುರ್ಲಭನಾದಂಥ ವಿಶ್ವಪ್ರಭುವನ್ನು ಕೂಡಿಯೂ ಕೂಡ ಅವಳು ಮುನುದಾನಿಚ್ಚಿನ ಅಂಗರಾಗ ಸುಕೃತಾಮೋದಂಬುನಂಗೂಡಿಯನು ಘನ ನಿರ್ವಾಣ ವಿಭೂತಿ ಇಮ್ಮನಕ. ಆ ಕಂಜಾಕ್ಷಿ, ಆ ಸುಂದರಿ ಘನ ನಿರ್ವಾಣ ವಿಭೂತಿ, ಮುಕ್ತಿ ಎನ್ನತಕ್ಕಂಥ ಐಶ್ವರ್ಯ, ಮುಕ್ತಿಲಕ್ಷ್ಮಿಯನ್ನ ಅನುಗ್ರಹಿಸು ನನಗೆ ಅಂತ ಕೇಳದೆ ಎನ್ ಬಾಯಂಜಾಲನು ಗೊನ್ನಿದಿನಂಬುಲ್ ಅಂಗಭವಲೀಲಂ ದೇಲ್ಪವೇ ಅಂತ ಕೇಳಿದ್ರು. ನನಗೆ ನಿನ್ನನ್ನು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಕೃಷ್ಣ, ನಿನ್ನನ್ನು ನೀನು ಈ ದಿನ ನನ್ನ ಸಂಘದಲ್ಲಿದ್ದೀಯಲ್ಲ, ನನಗೆ ಈಗ ನಿನ್ನನ್ನು ಒಂದು ಅರೆಗಳಿಗೆ ಕೂಡ ನಾನು ಅಗಲಲಾರೆ ಅನ್ನಿಸ್ತಾ ಇದ್ದೆ. ಆದ್ದರಿಂದ ಕೊನ್ನಿದಿನಂಬುಲು, ಸ್ವಲ್ಪ ದಿವಸ ನನ್ನ ಜೊತೆ ಅಂಗಭವಲೀಲಂ ದೇಲ್ಪವೇ, ನನ್ನನ್ನು ಮನ್ಮಥ ಲೀಲೆಗಳಲ್ಲಿ ನನ್ನನ್ನು ತೇಲಿಸು, ಅಂದರೆ ನನಗೆ ಆ ಒಂದು ಸುಖವನ್ನು ನೀಡು ಅಂತ ಕೇಳಿದ್ರು. ನಾವುಡುನ್, ಆ ರೀತಿ ನಾ ಕೇಳೋದವಳು. ನಾವುಡು ಅಂತಂದರೆ ಅನವುಡು ಅಂತ, ಅಂದರೆ ಅವಳು ಹಾಗೆ ಹೇಳಿಬಿಟ್ಲು. ನನಗೆ ಏನು ಬೇಕು ನೀನು ಕೇಳ್ಕೊ ಅಂತಂದರೆ ಕೇಳೋಕ್ಕಾದರೂ ಬರಬೇಡ್ವೆ. ಬೇರೆ ಭಗವದ್ ಭಕ್ತರಾದರೆ ಭಾಗವತೋತ್ತಮರು ಏನು ಕೇಳ್ತಾರೆ, ಪ್ರಹ್ಲಾದನಂಥ ಶಿಶು ಅವನು ಭಗವಂತ ನಿನಗೇನು ಬೇಕು ಕೇಳಯ್ಯ ಕೊಡ್ತೀನಿ ಅಂದರೆ, ನನಗೆ ಏನಾದರೂ ಬೇಕು ಅನ್ನತಕ್ಕಂತಹ ಇಚ್ಛೆನೇ ಬರಬಾರ್ದು, ಆ ರೀತಿಯಾದವರ ಕೊಡು ಅಂತ ಕೇಳ್ದ. ಇನ್ನು ಕುಲಶೇಖರ ಆಳ್ವಾರ್ರವ್ರು ಏನು ಕೇಳಿದ್ರು, ನಾಸ್ತ ಧರ್ಮೇನ ವಸು ನಿಚಯೇನೈವ ಕಾಮೋಪಭೋಗೆ ಯದ್ಯದ್ಭಾವ್ಯಂ ತದ್ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಭೋರುಹಯುಗಗತ ನಿಶ್ಚಲ ಭಕ್ತಿರಸ್ತು. ಅಂತಹ ಭಾಗವತೋತ್ತಮರು ಭಕ್ತ ಶಿರೋಮಣಿಗಳೇನು ಕೇಳ್ತಾರೆ, ನಮಗೆ ಮುಕ್ತಿನೂ ಕೂಡ ಬೇಡಪ್ಪ, ನೀನು ಏನು, ನನಗೆ ಧರ್ಮದಲ್ಲಿ ಆಸಕ್ತಿ ಇಲ್ಲ ಅಥವಾ ಐಶ್ವರ್ಯದಲ್ಲಿ ಆಸಕ್ತಿ ಇಲ್ಲ, ಈ ಇಹಲೋಕದ ಕಾಮ ಭೋಗಗಳನ್ನು ಅನುಭವಿಸ್ಬೇಕು ಅನ್ನೋದು ಕೂಡ ನನಗೆ ಆಸೆ ಇಲ್ಲ. ನನಗೆ ಹಂಗೆ ಮಾಡು ಹಿಂಗೆ ಮಾಡು, ನನ್ನ ಕಷ್ಟ ಕಳಿ, ನನ್ನ ರೋಗ ಹೋಗಿಸು, ನಾನು ಏನು ಕೇಳಲ್ಲಪ್ಪ ನೀನನ್ನು. ಯದ್ಯದ್ಭಾವ್ಯಂ ತದ್ಭವತು, ಏನಾಗುತ್ತೋ ಅದಾಗಲಿ ಬಿಡು, ಪೂರ್ವಕರ್ಮ ಅನುರೂಪಂ, ನಾನು ಏನು ಮಾಡ್ಕೊಂಬಂದಿರ್ತೀನೋ ಅದು ಅನುಗುಣವಾಗಿ ನೀನು ಕೊಡ್ತೀಯ, ಕೊಟ್ಕೋ ಹೋಗು. ಏತತ್ ಪ್ರಾರ್ಥ್ಯಂ, ನಾನೇನು ಕೇಳ್ತೀನಿ, ಏತತ್ ಪ್ರಾರ್ಥ್ಯಂ, ಏನು ಬೇಕು ಅಂತ ನಾನು ಕೇಳ್ತೀನಿ ಅಂದರೆ ಜನ್ಮ ಜನ್ಮಾಂತರೇಪಿ, ನನಗೆ ಬೇರೆ ಯಾವುದಾದ್ರೂ ಜನ್ಮ, ಹಂದಿ ಜನ್ಮ, ನಾಯಿ ಜನ್ಮ ಏನು ಬಂದರೂ ಬಂದ್ಕೊಳ್ಳಿ, ಆದರೆ ನನಗೆ ತ್ವತ್ಪಾದಾಂಭೋರುಹ ಯುಗಗತ ನಿಶ್ಚಲ ಭಕ್ತಿರಸ್ತು, ನಾನು ಎಂಥ ಗತಿಯಲ್ಲಿದ್ದರೂ ದಿವಿವಾ ಭುವಿವಾ ಮಮಾಸ್ತು ವಾಸಃ ನರಕೇವಾ ನರಕಾಂತಕ ಪ್ರಕಾಮಂ, ನನಗೆಲ್ಲಾದರೂ ಇರಲಿ, ನಾನು ಭೂಮಿ ಮೇಲೆ ಹುಟ್ಟಿರಲಿ ಅಥವಾ ನನಗೇನೋ ಪುಣ್ಯದಿಂದ ಸ್ವರ್ಗಲೋಕದಲ್ಲಿರಲಿ ನರಕದಲ್ಲಿರಲಿ, ಎಲ್ಲಾದರೂ ಇರಲಿ, ನಿನ್ನ ಪದ ಕಮಲಗಳಲ್ಲಿ ನನಗೆ ನಿಶ್ಚಲ ಭಕ್ತಿರಸ್ತು, ನನಗೆ ಸದಾಕಾಲ ನಿನ್ನ ಪಾದಗಳಲ್ಲಿರ್ತಕ್ಕಂಥ ಭಕ್ತಿ ಅನ್ನೋದು ಕುಂದೋದು ಬೇಡ ಅಂತ ಕೇಳ್ಕೊಳ್ತಾರೆ. ಆದರೆ ಮುಂಚೆನೇ ಹೇಳಿದ್ದಾರೆ ಹಿಂದಿನ ಪದ್ಯದಲ್ಲಿ, ಅವಳ ಒಂದು ಜಾತಿ, ಅವಳ ಒಂದು ಸಂಸ್ಕಾರ, ಅವಳ ವಯಸ್ಸು, ಅವಳ ಇದು, ಆ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ಏನು ಕೊಟ್ಟ ಅವಳಿಗೆ, ಆಯ್ತು ಬಿಡು, ಅವಳು ಕೇಳ್ಕೊಂಡ್ಲು, ಅದನ್ನು ಕೇಳಿದ್ಲು. ಕಳೆ, ಸತ್ವ, ದೇಶ, ಭಾವಚೇಷ್ಟೆ, ಧಾತು, ಅವಳ ಪ್ರಾಯ, ಅವಳ ಗುಣ, ಅವಳ ದಶೆ, ಅದರ ಅನುಗುಣವಾಗಿ ಅವಳು ಭಗವಂತನಲ್ಲಿ ನೀನು ನನಗೆ ಅಂಗಸುಖವನ್ನು ಸಂಘ ಸುಖವನ್ನು ನೀಡಬೇಕು, ಇನ್ನೂ ಕೆಲವು ಕಾಲ, ಇನ್ನು ಕೆಲವು ದಿನಗಳ ಕಾಲ ಅಂತ ಅದು ಕೇಳಿಬಿಟ್ಲು. ಹಾಗೆ ಆಗಲಿ ಅಂತ ತಥಾಸ್ತು ಅಂತ. ಇಲ್ಲ ಅಂದಿದ್ರೆ ಆ ಭಗವಂತ ಸಾಕ್ಷಾತ್ತಾಗಿ ಅವಳೊಡನೆ ಇದ್ದು ಏನು ಬೇಕು ಅಂದಿದ್ರೆ ಮುಕ್ತಿಯನ್ನೇ ಕೋರ್ಕೋಬೋದಾಗಿತ್ತು, ನಿನ್ನೊಳಗೆ ಸೇರಿಸ್ಕೊಂಬಿಡಪ್ಪ ನನಗೆ ಅಂತ ಕೂಡ ಕೇಳ್ಕೊಬೋದಾಯಿತು, ಸಾಯುಜ್ಯ ಮೋಕ್ಷವನ್ನೇ ಪಡಿಬೋದಾಗಿತ್ತು. ಆದರೆ ಅವಳಿಗೆ ತೋಚಿದ್ದಷ್ಟು, ಅದರ ಹಿಂದೆನೂ ಭಗವಂತನ ಸಂಕಲ್ಪ ಇರುತ್ತೆ. ಅವಳು ಹುಟ್ಟೋ ಮಕ್ಕಳು ಕೂಡ ಎಲ್ಲರೂ ನಾರದರಿಂದ ಉಪದೇಶ ಪಡೆದು ಮುಂದೆ ಅವರು ಯೋಗಿಗಳೇ ಆಗ್ತಾರೆ. ಹೀಗೆ ಆ ಕುಬ್ಜೆ ಭಗವಂತನ ಸಾನ್ನಿಧ್ಯವನ್ನು ಇನ್ನೂ ಕೆಲವು ದಿನಗಳ ಕಾಲ ತನಗೆ ಬೇಕು ಅಂತ ಕೋರ್ಕೊಂಡ್ಲು. ಭಗವಂತ ಅದನ್ನು ಅವಳಿಗೆ ಅನುಗ್ರಹಿಸಿದ. ವನಿತ ಗೋರು ಕೊನಿನ ವರಮಿಚ್ಚಿ ಶೌರಿ ಯಾ ಯುದ್ಧ ಉಂಡು ದಾನು ನುವಿದ ಇಲ್ಲು ವೆಡಲೆನಪುಡು ತೀಯ ವಿಲು ಕಾಡು ಸುರಬಿತೋ ದೀಗೆ ಇಲ್ಲು ವೆಡಲು ತೆರಂಗು ಮೆರೆಯ.
ವನಿತ ಗೋರು ಕೊನಿನ ವರಮಿಚ್ಚಿ ಶೌರಿ. ಆ ಶೌರಿಯಾದಂತಹ ಕೃಷ್ಣ ಕುಬ್ಜೆ ಏನು ವರ ಕೇಳ್ಕೊಂಡ್ಲು ಅದನ್ನು ಅನುಗ್ರಹ ಮಾಡಿದ. ಅವನು ಮತ್ತೆ ಉದ್ದವುಂಡು ತಾನು ಉವಿದ ಇಲ್ಲು ವೆಡಲೆ. ಉವಿದ ಅಂದರೆ ಆ ಸ್ತ್ರೀ, ಆ ಯುವತಿಯ ಮನೆಯನ್ನು ಬಿಟ್ಟು ಹೊರಟರು. ಯಾರ್ಯಾರಪ್ಪ ಹೋಗಿದ್ದವರು? ಕೃಷ್ಣ ಮತ್ತು ಉದ್ಧವ, ಕೃಷ್ಣ ಸಖನಾದಂಥ ಉದ್ಧವ ಇಬ್ಬರು ಆ ಕುಬ್ಜಾಗೃಹವನ್ನು ತೊರೆದು ಹೊರಟರು. ಅವರು ಹೊರಟಾಗ ಹೇಗಿದ್ರಪ್ಪ ಅಂತಂದರೆ, ತೀಯ ವಿಲುಕಾಡು ಸುರಭಿತೋ ದೀಗೆ ಇಲ್ಲು ವೆಡಲು ತೆರಂಗು ಮೆರೆಯ. ತೀಯ ವಿಲುಕಾಡು ಅಂದರೆ ಕಬ್ಬಿನ ಬಿಲ್ಲಿರತಕ್ಕಂತಹವನೇ ಯಾರು? ಕಾಮ, ಮದನ. ಸುರಭಿತೋ, ಸುರಭಿ ಅಂದರೆ ವಸಂತನೊಡನೆ. ತೀಗೆ ಇಲ್ಲು ಅಂದರೆ ಒಂದು ಇದು ಲತಾಗೃಹವನ್ನು, ತೀಗ ಅಂದರೆ ಲತೆ, ಲತಾಗೃಹವನ್ನು ವೆಡಲು ತೆರಗು ಮೆರೆಯು. ಅವರಿಬ್ಬರು ಉದ್ಧವ ಮತ್ತು ಕೃಷ್ಣ ಹೊರಟ್ರೆ, ವಸಂತ ಮತ್ತು ಕಾಮದೇವ ಹೊರಟ ಹಾಗೆ ಇತ್ತು. ಲತಾಗೃಹದಿಂದ ಹೊರಟ ಹಾಗೆ ಇತ್ತು. ಕುಬ್ಜಾಗೃಹವನ್ನು ಅವರಿಬ್ಬರು ತೊರೆದರು. ಭಕ್ತ ಪೋತನರಿಗೆ ವ್ಯಥೆ ಆಗ್ಬಿಡುತ್ತೆ. ಏ ವೇದಂಬುಲು ಗಾನನಿ ದೇವೋತ್ತಮಂ ಗಾಂಚಿ ಮುಕ್ತಿರು ವಡುಗಕ ರಾಜೀವೇಕ್ಷಣ ರತಿ ಎಡಿಗೆನು ಭಾವಿಂಪದೀಯ ಕರ್ಮಫಲ ಎಟ್ಟಿದೆಯೋ. ಯಾವ ವೇದಗಳಿಗೂ ವೇದ ಮಾರ್ಗದಿಂದ ಕಾಣಲಿಕ್ಕೆ ಸಾಧ್ಯವಾಗದಂತಹ ದೇವದೇವೋತ್ತಮ ಅವನು ಕೃಷ್ಣ ಪರಬ್ರಹ್ಮ. ಅಂತಹವನನ್ನ ಗಾಂಚಿ, ಅಂತಹವನನ್ನ ಕಂಡು ಮುಕ್ತಿ ತೆರುವಡಗಕ, ಮೋಕ್ಷ ಪದವಿಯನ್ನು ಕೇಳದೆ ರಾಜೀವೇಕ್ಷಣ ರತಿ ಎಡಿಗೆನು. ಅವಳು ಆ ರಾಜೀವೇಕ್ಷಣನೊಡನೆ, ಕೃಷ್ಣನೊಡನೆ ರತಿ ಅನ್ನ ಬೇಡ್ಕೊಳ್ತಾಳೆ, ಅದನ್ನು ಕರುಣಿಸು ಅಂತ ಕೇಳ್ಕೊಂಡ್ಲು. ಭಾವಿಂಪದೀಯ ಕರ್ಮಫಲ ಮೆಟ್ಟಿದೆಯೋ. ಯೋಚನೆ ಮಾಡಿದ್ರೆ ನಾವು ಏನು ಹೀಗೆ ಕೇಳ್ಕೊಂಡ್ಲಲ್ಲ, ಏನು ಬೇಕಾದರೂ ಕೇಳ್ಕೊ ಅಂತಂದರೆ, ಯಾರೋ ಒಬ್ಬ ಇದ್ದಂತೆ, ಇಬ್ಬರು ಸ್ನೇಹಿತರಿದ್ರಂತೆ. ಸ್ನೇಹಿತರು ಆಮೇಲೆ ಏನೋ ಕೋಪ ಬಂದ್ಬಿಡ್ತು. ಇಬ್ಬರು ತಪಸ್ ಮಾಡ್ತಾಯಿದ್ರು. ನೀನು ಹೆಚ್ಚು ತಪಸ್ ಮಾಡ್ತೀಯ, ನಾನು ಹೆಚ್ಚು ತಪಸ್ ಮಾಡ್ತೀಯ ಅಂತ ಕೋಪಗಳು ಬಂದ್ಬಿಡ್ತು. ಅವರಿಬ್ಬರ ಮಧ್ಯೆ ವೈಷಮ್ಯ ಬಂತು. ನದಿ ಆ ಕಡೆ ತೀರದಲ್ಲಿ ಒಬ್ಬ ಕೂತ್ಕೊಂಡ, ಈ ಕಡೆ ತೀರದಲ್ಲಿ ಒಬ್ಬ ಕೂತ್ಕೊಂಡ. ಇಬ್ಬರು ಭಗವಂತನನ್ನು ಕುರಿತು ತಪಸ್ ಮಾಡಿದ್ರು. ಅಷ್ಟು ತಪಸ್ ಮಾಡಿದ್ರು. ಒಬ್ಬನ ಬಳಿಗೆ ಬಂದ ಭಗವಂತ. ಏನಪ್ಪ ನಿಂಗೆ ಏನು ಬೇಕಪ್ಪ ಅಂತಂದ. ಅವನಿಗೆ ಇದಾನಲ್ಲ, ಅವನ ಕಣ್ಣು ಕುರುಡಾಗ್ಲಿ, ಎದುರುಗಡೆ ಆ ಕಡೆ ಇದ್ದಾನಲ್ಲ ಅವನಿಗೊಂದು ಕಣ್ಣು ಹೊರಟು ಹೋಗ್ಲಿ ಅಂತಂದ. ತಥಾಸ್ತು ಅಂದ ಭಗವಂತ. ಅಲ್ಲಿಗೆ ಹೋದ, ಅವನ ಹತ್ರಕ್ಕೆ ಹೋದ. ಅವನಿಗಾಗಲೇ ಒಂದು ಕಣ್ಣು ಕುರುಡಾಗ್ಬಿಟ್ಟಿದೆ. ಅವನಿಗೆ ಯಾಕೋ ಡೌಟ್ ಆಯ್ತು, ಇದೇನಿದು ಭಗವಂತ ಬರೋಕ್ಕಿನ್ನ, ನನಗೆ ಪ್ರತ್ಯಕ್ಷ ಆಗೋಕ್ಕಿಂತ ಮುಂಚೆನೇ ನನ್ನ ಕಣ್ಣು ಹೊರಟೋಯ್ತು, ಏನಾಯ್ತೋ ಏನು ಕಥೆಯೋ, ನನಗೇನಾಯ್ತೋ ಯಾಕೋ ಏನೋ ಅಂದ್ಕೋತಿದ್ದ. ಅಷ್ಟೊತ್ತಿಗೆ ಭಗವಂತ ಅವನ ಹತ್ರ ಬಂದ. ಅಪ್ಪ ಭಕ್ತ, ನಿನ್ನ ತಪಸ್ಸಿಗೆ ಮೆಚ್ಚಿದೀನಿ ಕಣೋ, ಏನು ಬೇಕಪ್ಪ ನಿನಗೆ ಅಂತ ಕೇಳ್ದ. ನನಗೆ ನೀನೇನು ಫಲ ಕೊಟ್ಟಿದೆಯೋ ಅದ್ರ 2ರಷ್ಟು ಎದುರಿಗಿರೋವನಿಗೆ ಕೊಡು, ಅದ್ರ 2ರಷ್ಟು ಫಲ ಅವನಿಗೆ, ಅದೇ ಫಲನೇ 2ರಷ್ಟು ಕೊಡು ಅಂತ ಕೇಳಿದೆ. ಈ ಕಡೆ ಇದ್ದವನಿಗೆ 2 ಕಣ್ಣು ಹೋಯ್ತು. ಅವಿವೇಕಲು, ಒಬ್ಬ 1 ಕಣ್ಣು ಕಳ್ಕೊಂಡ, ಒಬ್ಬ 2 ಕಣ್ಣು ಕಳ್ಕೊಂಡ. ಆ ರೀತಿ ಕುಬ್ಜೆ ಮೋಕ್ಷ ಫಲವನ್ನು ಅಪೇಕ್ಷಿಸದೆ ರತಿ ಫಲವನ್ನು ಅಪೇಕ್ಷಿಸಿದಳಲ್ಲ ಅಂತ, ತದೀಯ ಕರ್ಮಫಲ ಮೆಟ್ಟಿದೆಯೋ ಅಂತ ಕವಿ ತನ್ನ ಹೃದಯದ ಆವೇದನೆಯನ್ನು, ಅವರಿಗೆ ವೇದನೆ ಆಗಿಬಿಟ್ಟಿರುತ್ತೆ. ಅಯ್ಯೋ, ಸಾಕ್ಷಾತ್ ಭಗವಂತ ದೊರಕಿದಾಗ ಮೋಕ್ಷ ಫಲವನ್ನು ಕೇಳದೆ ಇವಳು ಯಾಕೆ ಈ ಥರ ಮಾಡ್ಕೊಂಡ್ಲಪ್ಪ, ಅಯ್ಯೋ ಪಾಪ ಅಂತ. ಏ ವೇದಂಬುಲು ಗಾನನಿ ದೇವೋತ್ತಮಂ ಗಾಂಚಿ ಮುಕ್ತಿ ತೆರು ಬಡುಗಕ ರಾಜೀವೇಕ್ಷಣ ರತಿಯೆಡಿಗೆನು ಭಾವಿಂಪ ದದೀಯ ಕರ್ಮಫಲ ಮೆಟ್ಟಿದೆಯೋ ಅಲ್ವಾ. ಆ ರೀತಿಯಾಗಿ ಕುಬ್ಜೆಗೆ ವರವನ್ನು ನೀಡಿ ಹೊರಟ ಕೃಷ್ಣ ಪರಮಾತ್ಮ. ಬುದ್ಧಿ ಕರ್ಮಾನುಸಾರಿಣಿ ಎಂದಾಗೆ ಅವಳು ಮಾಡಿಕೊಂಡಿದ್ದ ಕರ್ಮಫಲವಾಗಿ ಅವಳ ಬುದ್ಧಿ ಅದನ್ನು ಅನುಸರಿಸಿ ಅವಳು ಆ ರೀತಿಯಾದ ಫಲವನ್ನು ಕೇಳಿಕೊಂಡ್ಲು. ಅದು ಕೂಡ ಶುಭ ಫಲವೇ ಆಗಿರುತ್ತೆ ಅವಳಿಗೆ, ನಂತರ ತಿಳಿಯುತ್ತೆ ನಮಗೆ. ಕಾರುಣ್ಯಂಬುನಂಗೃಷ್ಣುಂಡು ತಾರುಣ್ಯಮು ಮೆರೆಸಿ ಮದನ ತಂತ್ರಂಬುಲ ಲೀಲಾರಣ್ಯ ವೀಥಿ ತೇಲ್ಚೆನು ಸೈರಂಧ್ರಿನ್ ವಿಭವ ವಿಜಿತ ಶಕ್ರಪುರಂಧ್ರಿನ್. ಆ ಸೌಭಾಗ್ಯದಲ್ಲಿ ಅವಳಿಗೆ ದೊರೆತಂಥ ಸೌಭಾಗ್ಯ ಹೇಗಿತ್ತಪ್ಪ ಅಂದರೆ, ಶಕ್ರಪುರಂಧ್ರಿನ್ ವಿಭವ ವಿಜಿತ ಶಕ್ರಪುರಂಧ್ರಿನ್.
ಶಚೀದೇವಿಗೆ ಶಚೀದೇವಿಯ ಸೌಭಾಗ್ಯಕ್ಕಿಂತ ಅತಿ ಹೆಚ್ಚಿನದಾದಂಥ ಸೌಭಾಗ್ಯವನ್ನು ಪಡೆದಂಥ ಕುಬ್ಜೆಯನ್ನು ದಯೆಯಿಂದ ಶ್ರೀಕೃಷ್ಣ ಆಯಿತು ನೀನು ಕೇಳಿದಾಗೆ ಆಯಿತು ಅಂತಂತ ಯೌವನ ಹೆಚ್ಚಾಗಿದ್ದಂಥ ಸೌಭಾಗ್ಯವತಿಗೆ ಅವಳಿಗೆ ಮದನಶಾಸ್ತ್ರ ವಿಧಿಗಳನ್ನು ಅನುಸರಿಸಿ ಶೃಂಗಾರ ವಿಲಾಸಗಳಿಂದ ಅವಳನ್ನು ತೃಪ್ತಿಯನ್ನು ಪಡಿಸಿದ ಭಗವಂತ. ಅದರಿಂದ ಲೋಕಕ್ಕೆ ಮುಂದೆ ಅನುಕೂಲ. ಅಂದರೆ ಅವಳಿಗೆ ಹುಟ್ಟತಕ್ಕಂಥ ಮಕ್ಕಳು ಕೂಡ ನಾರದರ ಒಂದು ತಂತ್ರವನ್ನು ಅನುಸರಿಸಿ ಅವರು ದೈವ ಭಕ್ತರಾಗ್ತಾರೆ, ದೈವಭಕ್ತ ಶಿರೋಮಣಿಗಳೇ ಆಗ್ತಾರೆ. ತದನಂತರಂಬ ಕೃಷ್ಣುಂಡುದ್ದವ ರಾಮ ಸಹಿತುಂಡೈ హస్తినాపురమునకు నక్రూరు నింబను బనుపొందలంచి తద్గృహంబునకు జనినన తండు వారలంగని లేచి రామకృష్ణులకు నమస్కరించి యుద్ధవుంగ ఉగిలించుకొని వారినందరను యథావిధిం పూజించి హరిపాదంబులు దన ತೊಡಲ మీద ನಿಡುకొని ಇಟ್ಲನಿಯೇ. ಆ ಕುಬ್ಜೆಯನ್ನು ಅನುಗ್ರಹ ಮಾಡಿದ ನಂತರ ಕೃಷ್ಣ, ಉದ್ಧವ ಹಾಗೂ ಬಲರಾಮರು 3 ಜನವೂ ಕೂಡ ಹಸ್ತಿನಾಪುರಕ್ಕೆ ಅಕ್ರೂರನನ್ನು ಕಳಿಸೋಣ, ಅಲ್ಲಿ ತನ್ನ ಪ್ರಿಯರಾದಂಥ ಆಪ್ತರಾದಂಥ ಪಾಂಡವರಿಗೆ ಯಾವ ಸ್ಥಿತಿಯಲ್ಲಿದ್ದಾರೋ ಏನೋ ಅಲ್ಲಿನ ಯೋಗಕ್ಷೇಮ, ಅವರು ಎಲ್ಲ ಬಂಧು ಬಳಗಗಳು ತಾನೆ, ಅವರ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಣ ಅಂತ ಅಕ್ರೂರನನ್ನು ಬನುಪಂ ದಲಂಚಿ ಅಕ್ರೂರನನ್ನು ಹಸ್ತಿನಾಪುರಕ್ಕೆ ಕಳಿಸಿ ಅಲ್ಲಿನ ಕ್ಷೇಮ ಸಮಾಚಾರಗಳನ್ನು ತಿಳಿಯಬೇಕು ಅಂತ ಯೋಚನೆ ಮಾಡಿದಂಥ ಶ್ರೀಕೃಷ್ಣ ತದ್ಗೃಹಂಬುನಕು ಜನಿನ, ಕೃಷ್ಣ, ಬಲರಾಮ, ಉದ್ಧವ 3 ಜನನು ಅಕ್ರೂರನ ಮನೆಗೆ ಹೋದರು. ಅತಂಡು ವಾರಲಂಗನಿ ಲೇಚಿ, ಅವನಿಗೆ ಆನಂದವಾಗೋಯಿತು. ಭಗವಂತ ಮನೆಗೆ ಬಂದರೆ ಎಷ್ಟು ಆನಂದವಾಗಬೇಕು. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೆ, ಕಾಮಧೇನು ಬಂದಂತಾಯ್ತು ವರವ ಬೇಡಿರೆ ಅಂತ ಹಾಡಿದ್ದಾರಲ್ಲ ದಾಸರು. ಆ ರೀತಿಯಾಗಿ ಆ ಅಕ್ರೂರ ಎದ್ದು ರಾಮಕೃಷ್ಣುలకు ನಮಸ್ಕరించి ರಾಮಕೃಷ್ಣರಿಗಿಬ್ಬರಿಗೂ ಕಂಡ ತಕ್ಷಣ ಸಾಷ್ಟಾಂಗನ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಉದ್ಧವನ್ ಗೌಗಿಲಿಂಚುకొని ಉದ್ಧವನನ್ನ ಪ್ರೇಮಾತಿಶಯಗಳಿಂದ ಆಲಿಂಗಿಸಿಕೊಂಡು ವಾರಿನಂದರನು ಯಥಾವಿಧಿಂ ಪೂಜಿಂಚು, ಅವರಿಗೆಲ್ಲರಿಗೂ ಕೂಡ ಯಥಾವಿಧಿಯಾಗಿ ಯಥೋಚಿತವಾಗಿ ಆಸನಾದಿಗಳನ್ನು ಕೊಟ್ಟು ಸತ್ಕರಿಸಿ ಹರಿಪಾದಂಬುಲು ದನ ತೊಡಲ ಮೀದ ನಿಡುకొని ಇಟ್ಲನಿಯೇ, ಆ ಹರಿಪಾದಗಳನ್ನು ತನ್ನ ತೊಡೆಗಳ ಮೇಲೆ ಇರಿಸಿಕೊಂಡು ನಿಧಾನವಾಗಿ ತನ್ನ ಹಸ್ತಗಳಿಂದ ಸೇವೆಯನ್ನು, ಪಾದಸೇವೆಯನ್ನು ಮಾಡ್ತಾ ಮುಂದಿನ ರೀತಿಯಲ್ಲಿ ಅಕ್ರೂರ ನುಡಿದ. అనుచరులుందానుగంసుండు సనియన్నీచేత జముని సతనంబునకున్ ఘనులారమీ బలంబుననొనరంగ ಯಾದವುಲ ವಂಶಮುದ್ಧೃತಮಯ್ಯೇನ್. ಪೂಜ್ಯರೇ, ನಿಮ್ಮ ಶೌರ್ಯದಿಂದ, ಬಲರಾಮ ಹಾಗೂ ಕೃಷ್ಣನಾದಂತಹ ತಮ್ಮ ಶೌರ್ಯದಿಂದ ಕಂಸ ಮತ್ತು ಅವನ ಅನುಯಾಯಿಗಳಾದಂಥ ದುಷ್ಟರೆಲ್ಲರೂ ಕೂಡ ಜಮುನಿ ಸದನಂಬುನಕುನ್ ಸನಿಯನ್ ನೀಚೇತ, ಅವರೆಲ್ಲರನ್ನೂ ಭಗವಂತ ಕೃಷ್ಣ ನೀನು ಯಮಸದನಕ್ಕೆ ಅಟ್ಟಿದೀಯ. ಘನುಲಾರ ಆರ್ಯರೇ, ಮೀ ಬಲಂಬುನ ನೊನರಂಗ ಯಾದವುಲ ವಂಶಮುದ್ಧೃತಮಯ್ಯನ್, ನಿಮ್ಮಿಂದ, ನಿಮ್ಮ ಕರುಣೆಯಿಂದ, ನಿಮ್ಮ ಬಲದಿಂದ ಯಾದವರ ವಂಶವೆಲ್ಲವೂ ಕೂಡ ಉದ್ಧರಿಸಲ್ಪಟ್ಟಿತು ಅಂತ ಅಕ್ರೂರ ಆ ಕೃಷ್ಣ ಬಲರಾಮರನ್ನ ಅತಿಶಯವಾಗಿ ಹೊಗಳುತ್ತಾ ಭಗವಂತನ ಪಾದಗಳನ್ನು ತೊಡೆಯ ಮೇಲೆ ಇರಿಸಿಕೊಂಡು ಸೇವೆ ಮಾಡ್ತಾ ಇದ್ದಾನೆ. ಮಹಾತ್ಮುಲಾರ, ವಿಶ್ವಾದಿ ಪುರುಷುಲರು, ವಿಶ್ವಕಾರುಣಲರು, విశ్వమయులరుగు మీకుంగార్య కారణంబులు లేవవధరింపుము పరమేశ్వర, నీవు రజోగుణంబున నఖిలంబు సృజించి కారణ రూపంబునందదను ప్రవిష్టుండవై శృతదృష్ట కార్యరూప ప్రపంచాకారంబున దీపించుచుందువు. కార్యరూప చరాచర దేహంబులకు గారణంబులైన భూప్రముఖంబు అనుగతంబులును గార్యరూప దేహంబులు నయ ప్రకాశించు చందంబునొక్కండవు. కారణరహితుండవు, ఆత్మతంత్రుడవు నయ్యుండియు విశ్వాకారంబునం బెక్కగుదువు. సృష్టి స్థితి లయంబులంజేయుచుండియు విజ్ఞానమూర్తివగుటం బరిభ్రాంతుడైన జీవుని భంగి గుణకర్మ బద్ధుండవు కావు.
కావున సిద్ధంబు తన్నిమిత్తంబున బంధహేతువును సిద్ధింపదు. ಓ ಮಹಾತ್ಮರೇ, ಕೃಷ್ಣ ಬಲರಾಮರೇ, ನೀವು ವಿಶ್ವ ಆದಿ ಪುರುಷರು. ಅನಾದಿಯಾದಂತಹ ನೀವು ಅಜರು. ಅಂದರೆ ಪ್ರಪಂಚ ಸೃಷ್ಟಿಯಾಗಲಿಕ್ಕೂ ಮುಂಚೆಯಿಂದ ಇದ್ದೀರ. ವಿಶ್ವ ಕಾರುಣಲರು. ನಿಮ್ಮಿಂದಲೇ ಈ ಪ್ರಪಂಚವೆಲ್ಲವೂ ಸೃಜಿಸಲ್ಪಟ್ಟಿದೆ. ಅದಕ್ಕೇನು ಎಲ್ಲಾದರೂ ಹೊರಗಡೆಯಿಂದ ಸಾಮಾನು ತಂದು ಸೃಷ್ಟಿಸಿದ್ರ? ಅಲ್ಲ. ಜೇಡ ತನ್ನೊಳಗಿಂದಲೇ ತಂತುಗಳನ್ನು ನೇಯುವ ರೀತಿಯಲ್ಲಿ ಆ ಪರಬ್ರಹ್ಮ ಸ್ವರೂಪನಾದಂಥ ಹರಿ ತನ್ನೊಡಲೊಳಗಿಂದಲೇ ಸಮಸ್ತ ಸೃಷ್ಟಿಯನ್ನು ಮಾಡಿದ. ವಿಶ್ವ ಮಯುಲರಗು ಮೀಕುಂ ಕಾರ್ಯಕಾರಣಂಬು ಲೇವು ಅವತರಿಂಪುಮು. ಸ್ವಾಮಿ, ನನ್ನ ಭಿನ್ನಹ ಕೇಳಿಕೊ. ನಿಮಗೆ ನೀವು ಮಾಡಬೇಕಾದಂತಹ ಯಾವುದೇ ಕಾರ್ಯಗಳಿಲ್ಲ. ಆ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಆಗಬೇಕಾದ್ದು ಏನಿಲ್ಲ. ನಾವೊಂದು ಕಾರ್ಯ ಮಾಡಬೇಕು ಅಂದರೆ ಅದಕ್ಕೊಂದು ಕಾರಣ ಹುಡುಕ್ತೀವಿ, ಹೌದಾ? 48 ದಿವಸ ದೇವಸ್ಥಾನಕ್ಕೆ ಹೋಗಿ ಬರಬೇಕಾ? ಹಾಗಾದರೆ ನಂದು ಈ ಕಷ್ಟ ಪರಿಹಾರ ಆಗುತ್ತಾ ಅಂತ ಏನೋ ಒಂದು ಕಾರ್ಯ ಮಾಡಬೇಕು ಅಂದರೆ ಅದಕ್ಕೊಂದು ಕಾರಣ ಹುಡುಕ್ತೀವಿ, ಅದರಿಂದ ಒಂದು ಫಲವನ್ನು ಅಪೇಕ್ಷೆ ಪಡ್ತೀವಿ. ಆದರೆ ಆ ಭಗವಂತನಿಗೆ ಆ ರೀತಿಯಾದಂತಹ ಕಾರಣಗಳೇನೂ ಇಲ್ಲ, ಅಥವಾ ಅವನು ಮಾಡಬೇಕಾದ್ದು ಅನ್ನತಕ್ಕಂಥ ಕಾರ್ಯಗಳು ಕೂಡ ಯಾವುದೂ ಇಲ್ಲ. ಅವನಿಗಾಗಿ ಅವನು ಮಾಡಿಕೊಳ್ಬೇಕಾದಂಥ ಕಾರ್ಯಗಳು ಕೂಡ ಯಾವುದೂ ಇಲ್ಲ. ಅವನು ಪರಮೇಶ್ವರ. ಪರಮೇಶ್ವರ ನೀವು ರಜೋಗುಣಂಬುನ ನಖಿಲಂಬು ಸೃಜಿಂಚಿ. ಅವನು ನಿರ್ಗುಣ ಪರಬ್ರಹ್ಮ. ಅವನಿಗೆ ಯಾವುದೂ ಸತ್ವರಜಸ್ತಮೋ ಗುಣಗಳು ಯಾವುದೂ ಇಲ್ಲ ಅವನಲ್ಲಿ. ನಿರಾಕಾರ ನಿರ್ಗುಣ ಪರಬ್ರಹ್ಮ. ಅಂತಹವನು ಈ ಪ್ರಪಂಚ ಸೃಷ್ಟಿ ಮಾಡಬೇಕು ಅಂದರೆ ಒಂದು ರಜೋಗುಣವನ್ನು ತಾನು ಆಧರಿಸಿ ಅಖಿಲಂಬು ಸೃಜಿಂಚಿ ಸರ್ವ ಪ್ರಪಂಚವನ್ನು ನಿರ್ಮಾಣ ಮಾಡತಕ್ಕಂಥ ಸೃಷ್ಟಿಕರ್ತನಾಗ್ತಾನೆ. ತಾನು ರಜೋಗುಣವನ್ನು ತನ್ನ ಮೇಲೆ ಆವಾಹಿಸಿಕೊಂಡು ಕಾರಣರೂಪಂಬುನಂ ದದನು ಪ್ರವಿಷ್ಟುಂಡವೈ. ಕಾರಣರೂಪನಾಗಿ ತನ್ನ ಕಾರ್ಯವಾದ ಈ ಸೃಷ್ಟಿ ಎಲ್ಲದರೊಳಗೂ ಪ್ರವೇಶ ಮಾಡ್ತಾನೆ. ತತ್ಸೃಷ್ಟ್ವಾ ತದೇವಾನು ಪ್ರವಿಶ್ಯ ಅಂತಂದ್ಬಿಟ್ಟು ಎಲ್ಲದರೊಳಕ್ಕೂ ತಾನೇ ಚೈತನ್ಯ ರೂಪನಾಗಿ ಅಂತರಾತ್ಮನಾಗಿ ಎಲ್ಲದರೊಳಗೂ ಪ್ರವೇಶ ಮಾಡ್ತಾನೆ. ಶ್ರುತ ದೃಷ್ಟ ಕಾರ್ಯರೂಪ ಪ್ರಪಂಚಾಕಾರಂಬುನ ದೀಪಿಂಚಿಸುದುವು. ನೀನು ಕಾರ್ಯರೂಪವಾದ ಚರಾಚರ ಶರೀರಗಳು ಒಳಗೆಲ್ಲವೂ ಕೂಡ ನೀನು ಪ್ರವೇಶ ಮಾಡಿಬಿಟ್ಟು ನೀನೇ ಈ ಪ್ರಪಂಚದಲ್ಲೆಲ್ಲನೂ ಕೂಡ ಭಾಸಿಸ್ತಾ ಇದ್ದೀಯ. ಕಾರ್ಯರೂಪ ಚರಾಚರ ದೇಹಂಬುಲಗುಂ ಕಾರಣಂಬುಲೈನ ಭೂಪ್ರಮುಖಂಬುಲನುಗತಂಬುಲನು. ಅಂದರೆ ಹಾಗಾದರೆ ಈ ಸೃಷ್ಟಿಯೆಲ್ಲ ಏನರಿಂದ ಆಗಿದೆ, ಏನರಿಂದ ಮಾಡಿದ್ದಾನೆ ಭಗವಂತ ಅಂದರೆ ಪಂಚಮಹಾಭೂತಗಳು. ಈ ಕಾರ್ಯರೂಪವಾದಂಥ ಚರಾಚರ ಶರೀರಗಳಿಗೆಲ್ಲವೂ ಕೂಡ ಕಾರಣಗಳಾದಂಥ ಪೃಥ್ವಿ ತೇಜೋ ವಾಯುರಾಕಾಶ ಅಂತಂದ ಹಾಗೆ ಪೃಥ್ವಿ ಅಪ್ ಅಂತಂದರೆ ಜಲ, ತೇಜಸ್ಸು, ವಾಯು, ಆಕಾಶ ಎಲ್ಲವೂ ಕೂಡ ಅನುಗತಗಳಾಗಿ ಅಂದರೆ ಪ್ರತಿಯೊಂದು ಶರೀರದೊಳಗೂ ಕೂಡ ಕಾರ್ಯರೂಪ ದೇಹಗಳೊಳಗೆಲ್ಲವೂ ಕೂಡ ಭಾಸಿಸ್ತಾ ಇರುತ್ತವೆ. ಅದೇ ರೀತಿಯಾಗಿ ಎಲ್ಲ ಪಂಚಭೂತಗಳು ಎಲ್ಲದರೊಳಗೂ ಅಡಗಿರೋ ರೀತಿಯಲ್ಲಿ ನೀನು ಮಾಡ್ತೀಯ. ಆದರೆ ನೀನು ಕಾರಣರಹಿತ. ಕಾರ್ಯರೂಪ ದೇಹಂಬುಲು ನಯ ಪ್ರಕಾಶಿಂಚು ಚಂದಮುನಂ ನೊಕ್ಕಂಡವು. ನೀನು ಎಲ್ಲದರೊಳಗೂ ಇದ್ದೀಯ, ಆದರೂ ಎಲ್ಲೂ ಭಾಸವ ಹೊರಗಡೆಗೆ ತೋರಿಕೆ ಇಲ್ಲ ನಿಂದು. ಅಥವಾ ನೀನು ಸಾಕ್ಷಿ ಚೈತನ್ಯನಾಗಿರ್ತೀಯ, ಕಾರಣರಹಿತುಂಡುವು. ಆತ್ಮತಂತ್ರುಡವು ನೈ ಉಂಡಿಯು ವಿಶ್ವಾಕಾರಂಭನು ಬೆಕ್ಕಗುದುವು. ನೀನು ಆತ್ಮತಂತ್ರ ಆದಂತಹ ನೀನು ಒಬ್ಬನೇ ಆಗಿದ್ದೀಯ. ಎಲ್ಲೆಡೆಯಲ್ಲೂ ಇರತಕ್ಕಂಥ ನೀನು ಒಬ್ಬನೇ ಆದರೂ ಕೂಡ ಈ ವಿಶ್ವ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ವಿಶ್ವಾಕಾರಂಭುನಂ ಬೆಕ್ಕಗುದುವು. ಬೆಕ್ಕು ಅಂತಂದರೆ ಹೆಚ್ಚಾಗಿ ಎಲ್ಲ ರೂಪವೂ ನೀನೇ, ಎಲ್ಲವೂ ನೀನೇ ಆಗಿ ತೋರ್ಪಡ್ತೀಯ. ನೀನು ಒಬ್ಬನೇ ಇರೋದು, ಆದರೆ ಬೇರೆ 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 ಚರಾಚರ ರೂಪಗಳ ಮೂಲಕ ನೀನು ಕಾಂಡು ಬರ್ತೀಯ. ಸೃಷ್ಟಿ ಸ್ಥಿತಿ ಲಯಂಬುಲಂಜೇಯು ಚುಂಡಿಯೂ. ಸೃಷ್ಟಿ ಸ್ಥಿತಿ ಲಯಗಳನ್ನು ನೀನು ಮಾಡ್ತಾ ಕೂಡ ವಿಜ್ಞಾನ ಮೂರ್ತಿ ಒಗಟುಂ ಬರಿಭ್ರಾಂತುಡೈನ ಜೀವನ ಭಂಗಿ ಗುಣಕರ್ಮ ಬದ್ಧುಂಡವು ಕಾವು. ನೀನು ವಿಜ್ಞಾನ ಮೂರ್ತಿ, ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ನೀನು ಪಾಡು ನೀನಾದರೂ 3 ಕೆಲಸಗಳು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ ಎಲ್ಲವನ್ನು ಮಾಡ್ತಾ ಇದ್ದು ಕೂಡ
ಈ ಪ್ರಪಂಚ ವ್ಯಾಪಾರದಲ್ಲಿ ಪರಿಭ್ರಾಂತರಾದ ಜೀವರಂತೆ ಗುಣಕರ್ಮಗಳಿಗೆ ನೀನು ಅಂಟ್ಕೊಳ್ಳಲ್ಲ. ಯಾವುದು ನಿನಗೆ ಬಾಧಿಸಲ್ಲ, ಯಾವುದು ನಿನಗೆ ತಟ್ಟಲ್ಲ. ಸಾಕ್ಷಿ ರೂಪವಾಗಿದ್ದುಕೊಂಡು ನೀನು ನೀನು ಕಾರ್ಯವನ್ನು ನೆರವೇರಿಸ್ತಾ ಇರ್ತೀಯ. ಕಾವುನ ಸಿದ್ಧಂಬು ತನ್ನಿಮಿತ್ತಂಬುನ ಬಂಧ ಹೇತುವನು ಸಿದ್ಧಿಂಪದು. ನಾವು ಮಾಡ್ತಕ್ಕಂತಹ ಕರ್ಮಗಳೆಲ್ಲವೂ ಕೂಡ ನಮಗೆ ಬಂಧ ಹೇತುಗಳು. ಯಾಕೆ ನಾನು ಮಾಡ್ತಾ ಇದ್ದೀನಿ ಅನ್ನತಕ್ಕಂತಹ ಅಹಂ ಅನ್ನತಕ್ಕಂಥ ಭಾವ ಇರೋದ್ರಿಂದ ಅವು ಒಳ್ಳೆ ಕರ್ಮಗಳಾದರೂ ಸರಿ, ಪಾಪ ಕರ್ಮಗಳಾದರೂ ಸರಿ. ಒಳ್ಳೆ ಕರ್ಮಗಳು ನಾನು ಮಾಡ್ತಾ ಇದ್ದೀನಿ ಈ ಪುಣ್ಯದ ಕಾರ್ಯ ಅಂದರೆ ಆಯ್ತಪ್ಪ, ಅದಕ್ಕಿಷ್ಟು ಪುಣ್ಯದ ಫಲ ಇದೆ, ಅದನ್ನು ಅನುಭವಿಸೋಕ್ಕೆ ನೀನು ಮತ್ತೆ ಒಂದು ಜನ್ಮ ತಗೋ ಅಂತಂದ್ಬಿಟ್ಟು ನಮ್ಮ ಪುಣ್ಯದ ಫಲದಿಂದ ನಾವೇ ಕಟ್ಟಾಕಿಸ್ಕೊಂಡು ಪುನಃ ಜನ್ಮ ತಗೊಳ್ತೀವಿ. ಇಲ್ಲಪ್ಪ, ನಾನು ಮಾಡಿದೆ, ನನಗೇನೋ ಕೋಪ, ನಾನು ಯಾರನ್ನೋ ದ್ವೇಷ ಅಂತಂದ್ಬಿಟ್ಟು ದುಷ್ಟ ಕಾರ್ಯಗಳನ್ನು ಮಾಡಿದ್ಯಾ, ಆಯ್ತಪ್ಪ ನೀನು ಪಾಲಿಗೆ ಇದಿಷ್ಟಿದೆ ದುಷ್ಟ ಫಲಗಳು ನೀನು ಮಾಡ್ಕೊಂಡಿರೋದು, ಅದನ್ನು ಅನುಭವಿಸೋಕ್ಕೆ ಮತ್ತೊಂದು ಜನ್ಮ ತೆಗೆದುಕೋ ಅಂತಂದುಬಿಟ್ಟು ಮತ್ತೆ ನಮಗೆ ಜನ್ಮ ಬಂದು ಬೀಳುತ್ತೆ. ನಮ್ಮ ಕಾರ್ಯಗಳಿಂದ ನಾವು, ನಮ್ಮ ಗುಣಗಳಿಂದ ನಾವು ಬದ್ಧರು. ಅಂದರೆ ಪುಣ್ಯ ವಿಶೇಷವಾಗಲಿ ಪಾಪ ವಿಶೇಷವಾಗಲಿ ಅದರ ಫಲಗಳಿಗೆ ನಾವು ಬದ್ಧರಾಗಿ ಮತ್ತೆ ಮತ್ತೆ ಹುಟ್ಟು ಸಾವು ಈ ನಿರಂತರವಾದ ಚಕ್ರದಲ್ಲಿ ಸಿಲುಕಿ ಹಾಕ್ಕೊಳ್ತೀವಿ. ಆದರೆ ಭಗವಂತನಿಗೆ ಅವನು ಮಾಡ್ತಕ್ಕಂಥ ಕಾರ್ಯಗಳು ಯಾವುದು ಬಂಧ ಹೇತುಗಳಲ್ಲ. ಅವನು ಈ ಜೀವರಂತೆ ಗುಣಕರ್ಮ ಬದ್ಧನಲ್ಲ. ಆದ್ದರಿಂದ ಅವನಿಗೆ ಅದರಿಂದ ಒದಗತಕ್ಕಂಥ ಯಾವುದೇ ಫಲಬಂಧನವೂ ಕೂಡ ಭಗವಂತನಿಗೆ ಇರೋದಿಲ್ಲ. ಅವನ ಪಾಟಿಗೆ ಅವನು ಸಾಕ್ಷಿ ಚೇತನನಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇರ್ತಾನೆ. పరగజీవునికైన బంధమోక్షములంటనంటునే పరతత్వమైన నిన్ను నంటునే ఈశ దేహాద్యుపాదులున నిర్వచనీయములుగాన వరుస నీకు జన్మంబు జన్మ సంశ్రయ భేదములు లేవు కావున బంధమోక్షములు లేవు గణుతింప నిన్నులు కలబద్దుండనుటయు అహిముక్తుండనుటయూ నస్మదీయ బాలబుద్ధిగాదే పాషండ ముఖర మార్గములు చేతని జగద్ధితార్థమైన వేద మార్గమడగిపోవచ్చిన నవతరించి నిలుపుదంబుజాక్ష నీవవతరించి నిలుపుదంబుజాక్ష. ಕೃಷ್ಣನನ್ನಾಗಿ ಕಂಡಂತಹ ಆ ಪರಬ್ರಹ್ಮನ ಒಂದು ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತಾ ಇರತಕ್ಕಂಥ ಕ್ರೂರ ಪ್ರಾರ್ಥಿಸ್ತಾ ಇದ್ದಾನೆ. ಜೀವನಿಗೆ ನಾನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಅಹಂಭಾವ, ನಾಹಂ ಕರ್ತ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಮಾಡ್ತಾ ಇಲ್ಲ ಅನ್ನತಕ್ಕಂತಹ ಒಂದಿಟ್ಕೊಂಡು ಕರ್ತವ್ಯಗಳನ್ನು ಮಾಡ್ಕೊಳ್ತಾ ಹೋದರೆ ಅದರಿಂದ ಫಲವನ್ನು ಅಪೇಕ್ಷೆ ಪಡದೆ ಮಾಡ್ತಾ ಹೋದರೆ ಅದರ ಕರ್ಮ ಫಲ ಅವನಿಗೆ ಅಂಟದು ಅನ್ನತಕ್ಕಂಥದ್ದನ್ನು ನಾವು ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾತೆ ಸಂಗೋಸ್ತು ಕರ್ಮಣಿ ಅನ್ನತಕ್ಕಂತಹ ಭಗವಂತನ ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡ್ಕೊಂಡಿದ್ದೀವಿ. ಅಂದರೆ ಕರ್ಮ ಮಾಡ್ತಾ ಇರುವಾಗ ನಾನು ಮಾಡ್ತಾ ಇದ್ದೀನಿ, ಇದರಿಂದ ಬರೋ ಫಲ ನನಗೆ ಬೇಕು ಅಂತ ಅಂದ್ಕೊಳ್ದಿರೆ ಕೃಷ್ಣಾರ್ಪಣವನ್ನು ಮಾಡಿ ನಾನು ಮಾಡ್ತಾ ಇದ್ದೀನಿ ಅನ್ನತಕ್ಕಂತಹ ಬುದ್ಧಿ ಇಲ್ಲದೆ ಲೋಕೋಪಕಾರಕ್ಕಾಗಿ ಮಾಡ್ತಕ್ಕಂತಹ ಕರ್ಮ ಬಂಧ ಹೇತುಗಳಲ್ಲ ಅನ್ನತಕ್ಕಂಥದ್ದನ್ನು ನಾವು ಭಗವದ್ಗೀತೆಯ ಕರ್ಮಯೋಗದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂತಹ ಆ ರೀತಿಯಾದಂತಹ ಕಾರ್ಯವನ್ನ ಮಾಡಿದಂತಹ ಜೀವನಿಗೆ ಬಂಧ ಮೋಕ್ಷಗಳು ಅಂಟೋದಿಲ್ಲ ಅಂತ ಭಗವಂತ ಹೇಳಿರುವಾಗ, ಪರತತ್ವಮೈನ ನಿನ್ನು ನಂಟುನೇ ಈಶ, ಆ ಪರತತ್ವ ಪರಬ್ರಹ್ಮಸ್ವರೂಪನಾದ ನಿನಗೆ ನೀನು ಈ ಕೃಷ್ಣಾವತಾರದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಕರ್ಮಗಳ ಅಥವಾ ನಿನ್ನ ಲೀಲೆಗಳು ನಿನಗೆ ಬಂಧ ಹೇತುಗಳಾಗುತ್ತವೆ. ಇಲ್ಲಪ್ಪ, ಇಲ್ಲ. ದೇಹಾದ್ಯುಪಾದುಲು ನನಿರ್ವಚನೀಯ ಮುಲುಗಾನ, ಅನಿರ್ವಚನೀಯವಾದಂತಹ ಈ ದೇಹಾದಿಗಳಾದ ಉಪಾಧಿಗಳು ನಿನ್ನ ದೇಹಾದಿ ಉಪಾಧಿಗಳನ್ನು ನಿರೂಪಿಸೋಕ್ಕಾಗಲ್ಲ. ಯಾಕೆ, ಈಗ ನಾವು ಜನ್ಮ ತಗೋಬೇಕು ಅಂದರೆ ಅದ್ರ ಹಿಂದೆ ನಾವು ಪೂರ್ವ ಮಾಡಿಕೊಂಡಿರ್ತಕ್ಕಂಥ ಕರ್ಮಗಳ ಒಂದು ಫಲ ಇರುತ್ತೆ. ಆದರೆ ಭಗವಂತನಿಗೆ ಹಾಗಲ್ಲ. ಅವನು ಯಾವಾಗ ಅವತಾರ ಮಾಡ್ತಾನೆ ಅಂದರೆ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅನ್ನತಕ್ಕಂಥ ಭಗವದ್ವಾಣಿಯಂತೆ ಯಾವಾಗ ಯಾವಾಗ ಧರ್ಮಕ್ಕೆ ಗ್ಲಾನಿ ಆಗುತ್ತೋ, ಅಧರ್ಮ ಹೆಚ್ಚಾಗುತ್ತೋ ಆವಾಗ ನಾನು ಅವತಾರ ಮಾಡಿ ಲೋಕದಲ್ಲಿ ಧರ್ಮವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಕ್ಷೇಮವನ್ನು ನೋಡ್ತೀನಿ ಅನ್ನತಕ್ಕಂಥ ಭಗವದ್ವಾಣಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಅವತಾರ ಎತ್ತಿದೀಯ ಅಂದರೆ ನೀನು ಅದಕ್ಕೊಂದು ಕಾರಣ ಇಲ್ಲ, ಅಥವಾ ನಿನಗೆ ಈ ದೇಹಾದ್ಯುಪಾದಿಗಳು ಇಂಥದ್ರಿಂದ ಇಂಥ ದೇಹ ಅನ್ನತಕ್ಕಂಥದ್ದು ಏನೂ ಇಲ್ಲಪ್ಪ, ನಿನಗೆ ಅನಿರ್ವಚನೀಯಗಳು. ಆದ್ದರಿಂದ ನೀನು ಮಾಡ್ತಕ್ಕಂತಹ ಕಾರ್ಯಗಳಿಗೆ, ನಿನ್ನ ಲೀಲೆಗಳು ಬಂಧ ಮೋಕ್ಷಗಳಿಗೆ ಕಾರಣವಾಗೋದೇ ಇಲ್ಲ. ಗಣುತಿಂಪ ನಾವು ಹಾಗೆ ಲೆಕ್ಕ ಹಾಕ್ಕೊಂಡ್ರೆ ನೀನು ಯಾವ ಬಂಧನಕ್ಕೂ ಸಿಕ್ಕುವಂಥವನಲ್ಲ. ಕರ್ಮ ಬಂಧನಕ್ಕೆ ನೀನು ಸಿಕ್ಕಲ್ಲ ಅಂದಮೇಲೆ ನಿನ್ನ ಉಳೂಕಲ ಬದ್ದುಂಡನುಟಯು, ನಿನ್ನನ್ನು ತಾಯಿಯಾದ ಯಶೋದೆ ಆ ಉಳೂಕಲಕ್ಕೆ ನಿನ್ನನ್ನು ಕಟ್ಟಾಕಿ ದಾಮೋದರನನ್ನಾಗಿಸಿದಳು ಅನ್ನತಕ್ಕಂಥದ್ದು. ಮತ್ತು ಅಹಿಮುಕ್ತುಂಡನುಟಯು, ಆ ಕಾಳಿಂದಿ ನದಿಯಲ್ಲಿ ಆ ಸರ್ಪರಾಜನಾದಂಥ ಕಾಳಿಯ ಬಂಧನ ಅದು ಹಿಡ್ಕೊಂಡ್ಬಿಟ್ಟಿರುತ್ತೆ, ಇವನ್ನ ಸುತ್ತಾಕೊಂಡಿರುತ್ತೆ. ಅದರಿಂದ ಮುಕ್ತನಾಗಿ ಬಿಡಿಸ್ಕೊಂಡು ಬಂದ ಅನ್ನೋದು ಎಲ್ಲ ಸುಳ್ಳೆ. ಯಾಕೆ? ಎಲ್ಲದರೊಳಗೂ ಅವನೇ ಇದ್ದಾನೆ. ಅವನಿಗೆ ಬಂಧನ ಯಾವುದು, ಮೋಕ್ಷ ಯಾವುದು? ಎಲ್ಲ ನಮ್ಮ ಬಾಲಬುದ್ಧಿ. ಅವನ ಮೇಲೆ ನಾವೇನೋ ಒಂದು ಆರೋಪ ಮಾಡ್ತಿರ್ತೀವಿ. ಹೀಗಿದ್ದ, ಹೀಗೆ ಮಾಡ್ದ ಕೃಷ್ಣ, ಹೀಗಿದ್ದ, ಹೀಗೆ ಮಾಡ್ದ, ಅವನ್ನ ತಾಯಿ ಕಟ್ಟು ಹಾಕಿದ್ಲು, ಬೆಣ್ಣೆ ಕದ್ದ, ತಿಂದ ಅಂತೆಲ್ಲನೂ ಆರೋಪನೆ ಮಾಡ್ತೀವಲ್ಲ, ಅದು ಅಸ್ಮದೀಯ ಬಾಲಬುದ್ಧಿಗಾದೆ. ನಮ್ಮ ಅವಿವೇಕವಲ್ಲವೇ? ಇತರ ಜೀವಿಗಳಿಗೆ ಉಪಾಧಿಗಳನ್ನು ಧರಿಸುವುದಕ್ಕೆ ಇರತಕ್ಕಂತಹ ಕಾರಣಗಳು, ಕಾರ್ಯಗಳು ಅವನ ಲೀಲೆ. ಆ ಬೇರೆ ಜೀವಿಗಳು ವ್ಯವಹಾರ ಇರೋದನ್ನೆಲ್ಲ ನಿನಗೆ ಆರೋಪಿಸ್ತೀವಲ್ಲ, ನೀನು ಬೆಣ್ಣೆ ಕತ್ತೆ, ನಿನ್ನನ್ನು ಕಟ್ಟಾಕಿದ್ಲು ಅಂತೆಲ್ಲ. ನಮ್ಮ ಬಾಲಬುದ್ಧಿಯಲ್ವೇ ಇದು? పాషండ ముఖర మార్గములు చేత నీ జగద్ధితార్థమైన వేద మార్గం అడగిపో వచ్చిన ಅವತరించి ನಿಲುಪುದಂಬುಜಾಕ್ಷ. ಈಗ ಪಾಖಂಡಿಗಳು ಜಾಸ್ತಿ ಆಗ್ಬಿಟ್ಟಿದಾರಪ್ಪ. ನೀನು ಅವತಾರ ಮಾಡಿರೋದೇ ಅದಕ್ಕೆ, ಜಗದ್ಧಿತಾರ್ಥವಾಗೇ ನೀನು ಅವತಾರ ಮಾಡಿರ್ತಕ್ಕಂಥದ್ದು. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕಾಗೇ ನೀನು ಅವತಾರ ಮಾಡಿದ್ದೀಯ ತಂದೆ. ಆದ್ದರಿಂದ ನೀನೀಗ ಆ ಪಾಖಂಡ ಮತಗಳಿಂದ ವೇದ ಮಾರ್ಗ ಅಡಗಿ ಹೋಗ್ತಾ ಇದೆಯಪ್ಪ. ಆದ್ದರಿಂದ ನೀನು ಪ್ರಪಂಚಕ್ಕೆ ಶುಭವನ್ನು ಉಂಟು ಮಾಡಲಿಕ್ಕೋಸ್ಕರನೇ ಅವತರಿಸಿ ನೀನು ಕಾಪಾಡ್ತೀಯ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೆ ಕ್ರೂರ. ಅದೇ ಭಗವದ್ ವಾಣಿ ಕೂಡ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಯಾವಾಗ ಯಾವಾಗ ಧರ್ಮ ಕೆಟ್ಟು ಹೋಗುತ್ತೋ, ಅಧರ್ಮದ ಒಂದು ಪ್ರತಾಪ ಹೆಚ್ಚಾಗುತ್ತೋ, ಆವಾಗ ನಾನು ಹುಟ್ಟಿ ಮತ್ತೆ ನಾನು ಅವತಾರ ಎತ್ತಿ ಮತ್ತೆ ಧರ್ಮವನ್ನು ರಕ್ಷಿಸ್ತೀನಿ ಅಂತ ಹೇಳಿರೋದನ್ನ ಅಕ್ರೂರ ಪ್ರಾರ್ಥನೆ ಅದೇ ವಾಕ್ಯಗಳಿಂದ ಪ್ರಾರ್ಥಿಸ್ತಾ ಇದ್ದಾನೆ ಭಗವಂತನಾದ ಶ್ರೀಕೃಷ್ಣನನ್ನ. ఆ నీవు ధరణి భారము మానిచి రక్కసులనెల్ల మర్దించుటకై యానక దుందుబీంటును మానుగ జన్మించితివి ಸమంಚಿತ ಕೀರ್ತಿನ್. ಅಂತಹ ಪರಬ್ರಹ್ಮ ಸ್ವರೂಪನಾದಂತಹ ನೀನು ಧರಣಿ ಭಾರము ಮಾನಿಚಿ, ಭೂಭಾರವನ್ನು ತೊಲಗಿಸಿ, ರಕ್ಕಸುಲನೆಲ್ಲ ಮರ್ದಿಂಚುಟಕೈ, ರಾಕ್ಷಸರನ್ನೆಲ್ಲ ನಿರ್ಮೂಲ ಮಾಡುವುದಕ್ಕಾಗಿ ಆನಕದುಂದುಭಿಂಟನು, ಆ ಆನಕದುಂದುಭಿಯಾದಂಥ ವಸುದೇವನ ಮನೆಯಲ್ಲಿ ಮಾನುಗ ಜನ್ಮಿಂಚಿತಿವಿ ಸಮಂಚಿತ ಕೀರ್ತಿನ್, ಕೀರ್ತಿಶಾಲಿಯಾಗಿ ನೀನು ಅಲ್ಲಿ ಅವತಾರವನ್ನು ಎತ್ತಿ ನಿನ್ನ ಒಂದು ವಿಶೇಷವಾದ ಕಾರ್ಯ, ಅದೇ ನಿನಗೆ ಭೂಷಣ, ಅದೇ ನಿನ್ನ ಕಾರ್ಯವೇ ಅದು, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಅದನ್ನು ಮಾಡಲಿಕ್ಕೋಸ್ಕರ ನೀನು ವಸುದೇವನ ಮನೆಯಲ್ಲಿ ಜನಿಸಿದೆ ಅನ್ನತಕ್ಕಂತಹ ಒಂದು ಕೀರ್ತಿಯನ್ನು ಪಡೆದಿದ್ದೀಯ ತಂದೆ. ಗೋವಿಂದ. ತ್ರಿಜಗತ್ಪಾವನ ಪಾದ ತೋಯ ಮುಲಚೇದೀಪಿಂಚಿ వేదామర ద్విజ ముఖ్యాకృతి వైన నీవు కరుణన్ విచ్చేయుడం చేసి మా నిజ గేహంబులు ధన్యతం ధనరెంబో నిన్నార్యులర్చింపంగాన అజితత్వంబులు వారికిత్తువను కంపాయత్త చిత్తుండవై. ಎಂತಹ ಪಾವನ ಪಾದ ನೀನು. ತ್ರಿಜಗತ್ ಪಾವನ ಪಾದ ತೋಯಮುಲಚೇ ದೀಪಿಂಚಿ, ಗಂಗೆಗೆ ತವರಾದಂತಹ ನಿನ್ನ ಪಾದಗಳು ಅಷ್ಟು ಪವಿತ್ರವಾದದ್ದು. ನಿನ್ನ ಪಾದದಲ್ಲಿ ಜನ್ಮ ತಳೆಯತಕ್ಕಂತಹ ಆ ಗಂಗಾದೇವಿನೇ ಎಲ್ಲರನ್ನೂ ಕೂಡ ಪವಿತ್ರೀಕರಿಸ್ತಾಳೆ.
ಅಂಥದ್ರಲ್ಲಿ ಅವಳ ಹುಟ್ಟಿಗೆ ಕಾರಣವಾದಂಥ ನಿನ್ನ ಪಾದವನ್ನು ನಮ್ಮ ಮನೆಯವರೆಗೂ ಬೆಳೆಸಿದ್ದೀಯ ನೀನು ಅಲ್ವಾ. ತ್ರಿಜಗತ್ಪಾವನ ಪಾದ ತೋಯಮುಲುಚೆ ದೀಪಿಂಚಿ ಅಂತಹ ಜಗತ್ಪಾವನ ಪಾದನಾದಂತಹ ನೀನು ವೇದಾಮರ ದ್ವಿಜ ಮುಖ್ಯಾಕೃತಿವೈನ ನೀನು ವೇದಗಳೇ ನೀನು, ದ್ವಿಜ ಮುಖ್ಯಾಕೃತಿ ನೀನು, ವೇದಾದಿ ಸ್ವರೂಪ ನೀನು, ದೇವ ಬ್ರಾಹ್ಮಣ ವೇದಾದಿ ಸ್ವರೂಪವೂ ನೀನೇ. ಅಂತಹ ಪರಬ್ರಹ್ಮ ನೀನು ನಿನ್ನ ಪಾವನ ಪಾದಗಳನ್ನು ನಮ್ಮ ಮನೆಯವರೆಗೂ ಬೆಳೆಸಿದ್ದೀಯಲ್ಲ. ನೀವು ಕರುಣನ್ ವಿಚ್ಚೇಯುಟಂ ಜೇಸಿ ಮಾ ನಿಜ ಗೇಹಂಬುಲು ಧನ್ಯತಂ ಧನರೆಂಬೋ. ನೀನು ಇಲ್ಲಿವರೆಗೂ ಬಂದಿರೋದ್ರಿಂದ ನಮ್ಮ ಮನೆಗಳು ಪಾವನವಾಯಿತು. ಆ ಕೃನಿಗೆ ಅದೆಷ್ಟು ಆನಂದವಾಗಿರಬೇಕು. ಸಾಕ್ಷಾತ್ ಪರಬ್ರಹ್ಮ ವೇದ ಬ್ರಾಹ್ಮಣ ದೇವಸ್ವರೂಪನಾದಂತಹವನು ತನ್ನ ತ್ರಿಜಗತ್ ಪಾವನ ಪಾದಗಳನ್ನು ಇವನ ಮನೆಯ ಅಂಗಳದೊಳಕ್ಕಿಟ್ಟು ಒಳಗೆ ಬಂದು ಕುಳಿತಿದ್ದಾನಲ್ಲ. ನಮ್ಮ ಗೃಹಾಲು ಪಾವನಮಯ್ಯ ನಿಜಗೇಹಂಬುಲು ಧನ್ಯತಂ ಧನರೆಂಬೋ. ನಮ್ಮ ಮನೆಗಳು ಪಾವನವಾಯಿತು ತಂದೆ. ನಿನ್ನ ಆರ್ಯುಲರ್ಚಿಂಪಗ ನಿನ್ನನ್ನು ಹಿರಿಯರು ಮುನಿಗಳು ಋಷಿಗಳು ಬ್ರಾಹ್ಮಣರು ಎಲ್ಲರೂ ಪೂಜೆ ಮಾಡಿದ್ರೆ ನೀನೇನು ಕೊಡ್ತೀಯ? ಅಜಿತತ್ವಂಬುಲು ವಾರಿಕಿತ್ತುವು. ನೀನು ಅನುಕಂಪಾಯತ್ತ ಚಿತ್ತುಂಡವೈ. ನಿನ್ನ ಭಕ್ತರಿಗೆ ನೀನು ಕೃಪೆಯಿಂದ ಕೂಡಿದ ಮನಸ್ಕನಾಗಿ ಅವರಿಗೆ ಜಯಶೀಲವನ್ನು ಸದಾಕಾಲ ಜಯವನ್ನು ಅಂದರೆ ಧರ್ಮಕ್ಕೆ, ಬ್ರಾಹ್ಮಣರಿಗೆ, ದೇವರಿಗೆ, ವೇದವನ್ನು ಅನುಸರಿಸ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಜಯವನ್ನು ಇತ್ತು ಅನುಗ್ರಹಿಸ್ತೀಯ ಭಗವಂತ ನೀನು. ಅಂತಹವನು ನೀನು ಏನು ಭಾಗ್ಯಲಕ್ಷ್ಮಿ ಅಂತ ನಮ್ಮ ಮನೆಗೆ ಅನುಗ್ರಹ ಮಾಡಿ ಪಾದವನ್ನು ಬೆಳೆಸಿದ್ದೀಯೇ. ಜಗತ್ತನ್ನೇ ಪಾವನಗೊಳಿಸ್ತಕ್ಕಂಥ ದಿವ್ಯ ಪಾದಗಳ ಸ್ಮರಣೆ ಭಾಗವತೋತ್ತಮರಿಗೆಲ್ಲರಿಗೂ ಕೂಡ ಅಮೃತಪ್ರಾಯವಾದಂತಹದ್ದು. ಅವನ ಪಾದಗಳನ್ನೇ ಸ್ಮರಿಸ್ತಾರೆ. ಅವನ ಪಾದಗಳಿಗೆ ಶರಣಾಗಿ ಆ ಭಗವತ್ ಪಾದಗಳನ್ನೇ ಸದಾ ಚಿಂತನೆಯನ್ನು ಮಾಡ್ತಕ್ಕಂಥವರೇ ಭಾಗವತೋತ್ತಮರು. ಬ್ರಹ್ಮ ಕಡೆಗಿನ ಪಾದಮೂ ಬ್ರಹ್ಮ ಕಡೆಗಿನ ಪಾದಮೂ ಬ್ರಹ್ಮಭೂತನೇ ಪಾದಮೂ ಬ್ರಹ್ಮ ಕಡೆಗಿನ ಪಾದಮೂ ಬ್ರಹ್ಮಮೂತನೇ ಪಾದಮೂ ಬ್ರಹ್ಮ ಕಡೆಗಿನ ಪಾದಮೂ. చెలిగి వసుధగొలిచిన నీ పాదము బలితల మోపిన పాదము చెలిగి వసుధగొలిచిన నీ పాదము బలితల మోపిన పాదము తలచక గగనము తన్నిన పాదము బలరిపు తలచక గగనము తన్నిన పాదము బలరిపుగాచిన పాదము బ్రహ్మ కడిగిన పాదము. కామిని పాపము కడిగిన పాదము పాము తల నిడిన పాదము ప్రేమతో శ్రీ సతి పిసికేడి పాదము పామిడి తూరగపు పాదము బ్రహ్మ కడిగిన
పదము పరమయోగులకు పరిపరి విధమున పరమొసగడి నీ పాదము తిరువెంకటగిరి తిరమణి చూపిన పరమ పదముని పాదము బ్రహ్మ కడిగిన పదము బ్రహ్మము తానే నీ పాదము బ్రహ్మ కడిగిన పదము. ಆ ಭಗವಂತ ತ್ರಿವಿಕ್ರಮನಾಗಿ 3 ಲೋಕಗಳನ್ನು ತನ್ನ ಒಂದೊಂದು ಹೆಜ್ಜೆಗೆ ಒಂದೊಂದು ಲೋಕವನ್ನಾಳದಂತಹ ತ್ರಿವಿಕ್ರಮ. ಆಗ ಬ್ರಹ್ಮ ಅವನ ಪಾದಗಳನ್ನು ತೊಳೆದಾಗ ಆ ಅಭಿಷೇಕ ಜಲವೇ ಗಂಗೆ. ಅವನ ಪಾದದುಗುರು ಬ್ರಹ್ಮಾಂಡದ ಕಟಾಹವನ್ನು ಭೇದಿಸಿದಾಗ ಅಲ್ಲಿಂದ ಸ್ವರ್ಗಂಗೆ ಭೂಲೋಕಕ್ಕೆ ಅವನ ಪಾದಗಳ ಹಾದಿಯಲ್ಲೇ ಬಂದಂತಹವಳು. ಆಗ ಅವನ ಬ್ರಹ್ಮ ಕಲಶದಿಂದ ಬಿದ್ದಂತಹ ನೀರು ಕೂಡ ಗಂಗೆ ಆಯಿತು, ಪವಿತ್ರವನ್ನಾಗಿ ಮಾಡ್ತಾ ಇದೆ 3 ಲೋಕಗಳನ್ನು ಅನ್ನತಕ್ಕಂತಹ ಭಾವ. ఏ పుణ్యాతిశయ ప్రభావముననో ఏ జన్మముందిక్కడన్ నీ పాదంబులంగంటి నిన్నెరిగితిన్ నీవు కృపాళుండవై నాపై నర్మిలింజేసి మాన్పంకదవే నానా ధనాగార కాంతా పుత్రాదులతోడి బంధనము భక్త వ్రాత చింతామణి. ಭಕ್ತರ ಪಾಲಿಗೆ ಅವನು ಚಿಂತಾಮಣಿ ಆ ಭಗವಂತ. ಭಕ್ತಾಪಾಯ ಭುಜಂಗಗಾರುಡಮಣಿಸ್ತ್ರೈಲೋಕ್ಯ ರಕ್ಷಾಮಣಿ ಗೋಪೀಲೋಚನ ಚಾತಕಾಂಬುದಮಣಿ ಸೌಂದರ್ಯ ಮುದ್ರಾಮಣಿ ಯಶ್ರೀಕಾಂತಾಮಣಿ ರುಕ್ಮಿಣೀ ಘನಕುಚದ್ವಂದ್ವೈಕಭೂಷಾಮಣಿ ಶ್ರೇಯೋ ದೇವಶಿಖಾಮಣಿರ್ದಿಶತು ನೋ ಗೋಪಾಲಚೂಡಾಮಣಿ. ಆ ಗೋಪಾಲ ಚೂಡಾಮಣಿ ಶ್ರೇಯೋ ನೋ ದಿಶತು, ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಆ ದೇವಶಿಖಾಮಣಿ. ಅವನು ಯಾರವನು? ಭಕ್ತಾಪಾಯ ಭುಜಂಗ ಗಾರುಡಮಣಿ. ಅವನು ಭಕ್ತರಿಗೆ ಅಪಾಯವನ್ನು ತರತಕ್ಕಂತಹ ಸರ್ಪಕ್ಕೆ ಗಾರುಡಮಣಿ. ಅವನು ತ್ರೈಲೋಕ್ಯ ರಕ್ಷಾಮಣಿ. ಅವನು ಇಡೀ 3 ಪ್ರಪಂಚಗಳನ್ನು ಕೂಡ ರಕ್ಷೆ ಮಾಡತಕ್ಕಂತಹ ರಕ್ಷಾಮಣಿ. ಗೋಪೀಲೋಚನ ಚಾತಕಾಂಬುದಮಣಿ, ಗೋಪಿಲೋಚನಗಳು ಅನ್ನತಕ್ಕಂತಹ ಚಾತಕ ಪಕ್ಷಿಗಳಿಗೆ ಅವನು ಮೇಘಪ್ರಾಯನಾದಂತಹ ಮಣಿ. ಸೌಂದರ್ಯ ಮುದ್ರಾಮಣಿ, ಅವನು ವಿಶ್ವಮೋಹನ ಕೋಟಿ ಮನ್ಮಥಾಕಾರ. ಅವನು ಸೌಂದರ್ಯ ಮುದ್ರಾಮಣಿ. ಶ್ರೀಕಾಂತಾಮಣಿ ರುಕ್ಮಿಣಿ ಘನಕುಚ ದ್ವಂದ್ವೈಕ ಭೂಷಾಮಣಿ. ಆ ಶ್ರೀಕಾಂತಾಮಣಿಯಾದಂಥ ರುಕ್ಮಿಣಿಯ ವಕ್ಷೋಜಗಳಲ್ಲಿ ಮೆರೆಯತಕ್ಕಂಥ ಭೂಷಾಮಣಿ ಅವನು, ಆಭೂಷಣ ಅವನು. ಶ್ರೇಯೋ ದೇವಶಿಖಾಮಣಿರ್ದಿಶತು ನೋ ಗೋಪಾಲ ಚೂಡಾಮಣಿ. ಅಂತಹ ಗೋಪಾಲ ಚೂಡಾಮಣಿ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಬೇಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಇದು ಎಲ್ಲ ಭಕ್ತರ ಹೃದಯರಾಂತರಾಳದ ಒಂದು ಭಾವ ಇದೇ ಆಗಿರುತ್ತೆ. ಅಕ್ರೂರ ಕೂಡ ಅದೇ ರೀತಿ ಬೇಡ್ತಾ ಇದ್ದಾನೆ. ಏ ಪುಣ್ಯಾತಿಶಯ ಪ್ರಭಾವಮನನೋ ಈ ಜನ್ಮಮಂ ದಿಕ್ಕಡನ್ ನೀ ಪಾದಂಬುಲಂಗಂಟಿ. ಆ ಭಗವತ್ ಪಾದಗಳನ್ನು ಶ್ರೀಚರಣಗಳನ್ನು ತೊಡೆಯ ಮೇಲೆ ಇರಿಸ್ಕೊಂಡಿದ್ದಾನೆ ಕ್ರೂರ. ಭಾವಾತಿರೇಕದಿಂದ ಶರೀರ ಪುಲಕಿತವಾಗಿದೆ. ಅವನು ಹೇಳ್ತಾ ಇದ್ದಾನೆ, ಯಾವ ಪುಣ್ಯಾತಿಶಯ ಪ್ರಭಾವದಿಂದಲೋ ಈ ಜನ್ಮವಂ ದಿಕ್ಕಡನ್, ಈ ಜನ್ಮದಲ್ಲಿ ನಾನು ಇಲ್ಲಿ ನಿನ್ನ ಚರಣಪದ್ಮಗಳನ್ನು ಪಾದಪದ್ಮಗಳನ್ನು ನಾನು ಕಂಟಿ ನಿನ್ನೆರಿಂಗಿತಿನ್, ನಿನ್ನನ್ನು ನಾನು ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡೆ. ನೀವು ಕೃಪಾಳುಂಡವೈ ನಾಪೈ ನರ್ಮಿಲಿಂಜೇಸಿ ಮಾನ್ಪಂಗದವೆ, ನೀನು ದಯಾ ಸ್ವಭಾವ, ನನ್ನಲ್ಲಿರ್ತಕ್ಕಂತಹ ಪ್ರೇಮದಿಂದ ನೀನು ನನ್ನನ್ನು ಅನುಗ್ರಹ ಮಾಡು. ಏನು ಅನುಗ್ರಹ? ನಾನಾ ಧನಾಗಾರ ಕಾಂತ ಪುತ್ರಾದುಲ ತೋಡಿ ಬಂಧನವು ಮಾನ್ಪಂಗದವೆ, ನನಗೆ ಈ ಗೃಹ ದಾರ ಪತಿ ಪುತ್ರ ಸುತಾಲಯಗಳಲ್ಲಿ ಇರತಕ್ಕಂತಹ ಮೋಹಪಾಶವನ್ನು
తొలగుసు పుత్రాదుల తోడి బంధనము మాన్పಂಗದವೇ ಭಕ್ತ ವ್ರಾತ ಚಿಂತಾಮಣಿ. ಎಲ್ಲ ಭಕ್ತರ ಪಾಲಿಗೆ, ಭಕ್ತರ ಗುಂಪಿನ ಪಾಲಿಗೆ ನೀನೇ ಚಿಂತಾಮಣಿ. ಆ ಭಕ್ತರು ಕೋರ್ಕೊಳ್ಳೋದೆಲ್ಲ ಈ ಭವಬಂಧನಗಳಿಂದ ಬಿಡಿಸಿ ನಮ್ಮನ್ನ ನಿನ್ನ ಪಾದಗಳಲ್ಲಿ ಸೇರಿಸ್ಕೋ. ನಿನ್ನ ಪಾದಗಳ ಅರ್ಚನೆಯನ್ನು ಕೊಡು, ನಿನ್ನ ಪಾದ ಸ್ಮರಣೆಯನ್ನು ಕೊಡು. ನಿನ್ನ ಪಾದಗಳೇ ನಮಗೆ ಆಧಾರವಾಗಿರಲಿ. ಅದೇ ಮೋಕ್ಷಸ್ಥಾನ ಅಂತ ಬೇಡತಕ್ಕಂತಹ ಭಕ್ತ ವ್ರಾತಕ್ಕೆ ಇವನು ಚಿಂತಾಮಣಿ. ಅವ್ರು ಕೋರ್ಕೊಂಡಿದ್ದನ್ನು ಕೊಟ್ಟೇ ಕೊಡ್ತಾನೆ. ಅದನ್ನು ಅಕ್ರೂರ ತನ್ನ ಹೃದಯಾಂತರಾಳದ ಪ್ರಾರ್ಥನೆಯನ್ನು ಒಪ್ಪಿಸ್ತಾ ಇದ್ದಾನೆ ಭಗವಂತನಿಗೆ. అని పలికిన నగుచున క్రూరునికి మాటలవన సంసార సంబంధం బగుమోహంబును గీలు కొలుపుచు హరి ఇట్లనియే. ಆ ಕ್ರೂರ ಈ ರೀತಿ ತನ್ನ ಹೃದಯಾಂತರಾಳದ ಮಾತುಗಳನ್ನು ಪ್ರಾರ್ಥನೆಯಾಗಿಸಿ ನುಡಿತಾ ಇರಬೇಕಾದ್ರೆ ನಗುಚು ಭಗವಂತನಿಗೆ ನಗು ಬರ್ತಾ ಇದ್ದೆ, ನಗ್ತಾ ಇದ್ದಾನೆ, ಮಂದಹಾಸವನ್ನು ಬೀರುತ್ತಾ ಅಕ್ರೂರುನಿಗೆ ಮಾಟಲ ವಲನ ಸಂಸಾರ ಸಂಬಂಧಂ ಬಗು ಮೋಹಂಬನು ಗೀಲು ಕೊಲುಪುಚು ತನ್ನ ಮಾತುಗಳಿಂದ, ತನ್ನ ವಾಕ್ಕುಗಳಿಂದ, ಅಮೃತ ಸಮಾನವಾದಂತಹ ಭಗವದ್ ವಾಕ್ಕುಗಳಿಂದ ಸಂಸಾರ ಸಂಬಂಧವಾದ ವ್ಯಾಮೋಹಗಳನ್ನೆಲ್ಲವನ್ನು ಕೂಡ ಅವನು ಬಿಡಿಸ್ತಾ ಇದ್ದಾನೆ. ಹೇಗೆ ಅದರಿಂದ ಬಿಡಿಸ್ಕೋಬೇಕು ಅನ್ನತಕ್ಕಂಥದ್ದನ್ನು ಆ ಅಕ್ರೂರನಿಗೆ ತಿಳಿಸ್ತಾ ಹರಿ ಇಟ್ಲನಿಯೇ. ಇನ್ನು ಮುಂದೆ ಶ್ರೀಕೃಷ್ಣ ಅಕ್ರೂರನಿಗೆ ಸ್ವಲ್ಪ ಬೋಧೆ ಮಾಡಿ ಮತ್ತೆ ಅವನ್ನ ಹಸ್ತಿನಾಪುರಕ್ಕೆ ಕಳಿಸ್ತಾನೆ. ಭಕ್ತ ವ್ರಾತ ಎಲ್ಲ ಭಕ್ತರ ಹೃದಯದ ಒಂದು ಪ್ರಾರ್ಥನೆಯನ್ನ ಕ್ರೂರ ಸಲ್ಲಿಸಿದ್ದಾನೆ. ಆ ಭಗವಂತನಲ್ಲಿ ಭಕ್ತಿ ಇರೋರತಕ್ಕಂಥ ಪ್ರತಿಯೊಬ್ಬರ ಒಂದು ಬೇಡಿಕೆ ಕೂಡ ಇಷ್ಟೆ. ಈ ಭವ ಬಂಧನಕ್ಕೆ ಸಿಲುಕಿಸದೆ, ಈ ಭವಚಕ್ರಕ್ಕೆ ಮತ್ತೆ ಮತ್ತೆ ಹುಟ್ಟು ಸಾವು ಅನ್ನತಕ್ಕಂಥ ನಿರಂತರ ಚಕ್ರದಿಂದ ನಮ್ಮನ್ನು ಬಿಡಿಸಿ, ಅದಕ್ಕೆ ಕಾರಣವಾಗತಕ್ಕಂಥ ಅಜ್ಞಾನವನ್ನು, ಅವಿದ್ಯಾ ಮೂಲವನ್ನು ನಾಶ ಮಾಡಿ ನಿನ್ನ ಪಾದಗಳಲ್ಲಿ ನಮ್ಮನ್ನು ಸೇರಿಸ್ಕೋ ಪ್ರಭು ಅನ್ನತಕ್ಕಂಥದ್ದೇ ಪ್ರತಿಯೊಬ್ಬರ ಹೃದಯಾಂತರಾಳದ ಪ್ರಾರ್ಥನೆ ಆಗುತ್ತೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಆ ಭಗವಂತನ ನೆನೆದವರಿಗೆ ಯಾರಿಗೂ ದುಃಖಗಳಿಲ್ಲ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.